ಲೋ ರಿಂಗ್ ಟೋನು. ಯಾರೋ ಇವಳು ನಮ್ ಕಾಲೇಜ್ ಬ್ಯೂಟಿ ಕ್ವೀನು. ಬರೀ ಬ್ಯೂಟಿ ಕ್ವೀನಾ, ಹೀರೋ ಇನ್ನು. ಎಲ್ಲ ಜಾರ್ ಜಾರ್ ಬಿದ್ದೋಗ್ತಿದಾವಲ್ಲೋ. ಏನ್ ಮಚ್ಚ ನಿನ್ ಮೊಬೈಲ್ ಇಷ್ಟೊಂದು ಸೌಂಡು? ಚೈನಾ ಸೆಟ್ ಅಲ್ವಾ, ಅದಕ್ಕೆ ಸೌಂಡ್ ಜಾಸ್ತಿ, ಚಾರ್ಜ್ ಕಮ್ಮಿ. ಏನ್ ಕಮ್ಮಿ? ಕ್ವಾರ್ಟರ್ಗೆ 30 ಕಮ್ಮಿ. ಯಾತಾನೆ ನಾ ಅಂದಳೆ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ. ಹಂಗಾದ್ರೆ ಯಾವ್ದಾದ್ರು ಹುಡುಗಿ ಫೋನ್ ಮಾಡಿದ್ರೆ ಹೆಂಗ್ ಮೇಂಟೈನ್ ಮಾಡ್ತೀಯಾ? ಅದಕ್ಕೆಲ್ಲ ಚಿಂತನೆ ಇಲ್ಲಮ್ಮ, ನನ್ನ ಹತ್ರ ನೋಕಿಯಾ ಇದೆ, ಕನೆಕ್ಟಿಂಗ್ ದ ಪೀಪಲ್. ಮಚ್ಚ ತುಂಬಾ ಬೋರ್ ಆಗ್ತಿದೆ, ಒಂದ್ ಒಳ್ಳೆ ಹಾಡ್ ಹಾಕಲೆ. ಓಕೆ, ಚೈನಲ್ ತುಂಬಾ ಇದೆ, ಕೇಳಿ. ಚೆನ್ನಾಗಿದೆ ಅಲ್ಲ? ಲೇ ಗುಬಾಳ್ಗಳ, ಏನ್ರ ನಿಮ್ ಕಿತ್ತಾಗಿರೋ ಪ್ರಾಬ್ಲಮ್? ಡುಬಾಕ್ ನನ್ನ ಮಗ ತುಂಬಾ ಬೋರ್ ಆಗ್ತಿತ್ತು, ಒಂದ್ ಒಳ್ಳೆ ಸಾಂಗ್ ಹಾಕು ಅಂದ್ರೆ ಇವ್ ಡಬ್ಬಾ ಮೊಬೈಲ್ ಇಂದ ಕಿತ್ತೋ ಸಾಂಗ್ ಹಾಕ್ತಾನೆ. ಕಿತ್ತೋದ? ಅದಕ್ಕೆ ಮೊಬೈಲ್ ಗೊಂಡ್ ಬಿಟ್ಟೆ ಅಷ್ಟೇ ಏನೋ? ನೋಡ, ನಮ್ದೇ ಮ್ಯೂಸಿಕ್, ನಮ್ದೇ ಹಾಡು, ನಮ್ದೇ ಸ್ಟೆಪ್, ಬಂದ್ರು ಆಡೋಣ. ಎಷ್ಟು ಆಯ್ತು? ಬರೀ 100 ಆಯ್ತು ಮಗ. ಜಾಸ್ತಿ ಯಾಕೆ ಸೂಸು ಮಾಡ್ಕೊಂಡ್ಬಿಡ್ತಾನ? ಕ್ಲಾಸ್ಗೆ ಎಷ್ಟೊತ್ತಲೆ ತಿಂತೀರಾ ಮಗ? ಅಲ್ಲಿ ನೋಡೋ ಜಿಲೇಬಿ. ಕರಿಯೋ ಶಿಷ್ಯ ಕೊಡೋಣ ಅವಳಿಗೊಂದು ಒಳ್ಳೆ ಗುಲಾಬಿ. ನೀವು ಅಡ್ಮಿಷನ್ ಯಾವ ಕ್ಲಾಸ್? ಫಸ್ಟ್ ಇಯರ್ ಬಿಕಾಮ್. ಮಗ, ಇವಳನ್ನ ಚಮಕಾಯಿಸೋಣ ಇಲ್ಲ ಚಿಂದಿ ಉಡಾಯಿಸೋಣ? ಜಿಲೇಬಿ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ, ಏನಾದ್ರೂ ಡೀಸೆಂಟ್ ಆಗಿರೋ ಕೆಲಸ ಕೊಡು. ಡೀಸೆಂಟ್ ಸ್ಕಿಪ್ ಮಾಡು. ಸ್ಕಿಪ್ಪಿಂಗ್ ರೋಪೇ ಇಲ್ಲ. ಈ ಶೇಪ್ಗೆ ರೋಪ್ ಇಲ್ದಿರ ಸ್ಕಿಪ್ ಮಾಡಿದ್ರೆ ಕಾಣೋ ಮಜಾ. ಸ್ಕಿಪ್ ಮಾಡು. ಈ ನನ್ ಮಗ ಏನೋ ಸ್ಕಿಪ್ಪಿಂಗ್ ಏನೇ ಸ್ಲಿಪ್ ಆಗ್ಬಿಟ್ಟ. ಹೇಳ ಮೇಲೆ ಮಗ, ನಾನೊಂದ್ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡ್ ಬರ್ತೀನಿ. ಹೇಳು. ಇದ್ಯಾವ್ದು ಗುರು ಇದು? ಹೊಸ ಚಂಪಾಕಲಿ? ಇದು ಚಂಪಾಕಲಿ ಅಲ್ಲ ಕಣ, ಯಾವ್ದೋ ಹೊಸ ಅನಾರ್ಕಲಿ. ಯಾವ್ದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಮಾಡಬಾರ್ದು. ಈಗ ಅವಳು ನಿಲ್ಸಿರೋ ಸ್ಕಿಪ್ ನ ನೀನ್ ಕಂಟಿನ್ಯೂ ಮಾಡು. 25 ಸ್ಕಿಪ್ಪಿಂಗ್ ಹೊಡೆ. ಅವ್ನ್ ಯಾರ್ ಮಗ ಅಂತ ಗೊತ್ತೇನೋ? IAS ಆಫೀಸರ್ ಮಗ ಆದ್ರೇನು, ಮಿನಿಸ್ಟರ್ ಮಗ ಆದ್ರೇನು, ಎಲ್ಲಾ ಕಾಲೇಜಲ್ಲೂ ರ್ಯಾಗಿಂಗ್ ಬ್ಯಾನ್ ಆಗಿದ್ದು ರ್ಯಾಗಿಂಗ್ ಮಾಡ್ತಾವ ಅವನು.
ವೆಂಕಿ ಯಾಕೋ ಹೊಡೆದಾಡ್ತಾ ಇದಾರೆ? ಇರಬಾರ್ ಜಾಗದಲ್ಲಿ ಇರುವೆ ಬಿಡ್ಕೊಂಡ್ರೆ ಹಿಂಗೆ ಆಗೋದು. ಅಂದ್ರೆ ರಾಗ್ ಮಾಡ್ದ ಅದಕ್ಕೆ ವಂಚ್ತಾವನೆ. ಸರಿ, ಇವಳು ಯಾರು? ಗೊತ್ತಿಲ್ಲ, ಬಾ ಪರಿಚಯ ಮಾಡ್ಕೊಳ್ಳೋಣ. ನಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಪರವಾಗಿಲ್ಲ ಬಿಡು. ಎಕ್ಸ್ಕ್ಯೂಸ್ ಮೀ, ನ್ಯೂ ಅಡ್ಮಿಷನ್? ಹೌದು, ಫಸ್ಟ್ ಇಯರ್ ಬಿಕಾಂ. ಓ, ನಮ್ ಕ್ಲಾಸೇ. ಏಯ್, ನಾನ್ ನಿನ್ನ ಟೆನ್ಷನ್ ಅಲ್ಲಾಗ್ಲಿ ಇಂಟೆನ್ಷನ್ ಆಗ್ಲಿ ಹೊಡಿಲಿಲ್ಲ. ನೀನ್ ಮಾಡಿದ ತಪ್ಪು, ಅದಕ್ಕೆ ಹೊಡೆದೆ. ಐ ಆಮ್ ಸಾರಿ ಅಜಯ್. ಸಾರಿ ನನ್ಗಲ್ವೋ, ಅಲ್ಲಿ ಕೇಳು. ಬೈ ದ ವೇ, ಐ ಆಮ್ ಗೀತಾ. ಐ ಆಮ್ ಅರುಂಧತಿ. ನೈಸ್ ಮೀಟಿಂಗ್ ಯು. ಐ ಆಮ್ ಸಾರಿ. ಇಟ್ಸ್ ಓಕೆ. ಕ್ಲಾಸ್ಗೆ ಹೋಗೋಣ. ಟಾಯ್ಲೆಟ್ ಕೊಡ್ತೀನಿ. ಓಕೆ, ಹೋಗ್ಬಾ, ಒಳ್ಳೇದಾಗ್ಲಿ. ಬೈ ದ ಬೈ, ನಾನು ವೆಂಕಿ ಅಂತ. ನೈಸ್ ಟು ಮೀಟ್ ಯು. ಟ್ರ್ಯಾಕ್ ಮಾಡೋರ್ಗೆ ಅಜಯ್ ಸರಿಯಾಗಿ ಪಾಠ ಕಲಿಸ್ತಾ, ಹಾಗೆ ಆಗ್ಬೇಕು. ಶಿಸ್ತು ಶಿಸ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಟೈಮ್ ಸರಿಯಾಗಿ ನಮ್ಮ ಶಿಸ್ತು ಬರ್ದಿರೋ ಕಾರಣ ನಾನು ನಿಮ್ಗೊಂದು ಕವನ ಹೇಳ್ತೀನಿ. ನನ್ನ ಟ್ಯಾಲೆಂಟ್ ಅನ್ನ ಮೆಚ್ಚಿ ನಿಮ್ಮ ಚಪ್ಪಾಳೆಯಿಂದ ನನಗೆ ಎಂಕರೇಜ್ ಮಾಡಿ. ಹೊಲ್ಡಾನ್ ಲೇ, ಯಾರೋ ಬರ್ದಿರೋ ಕವನ, ಯಾರೋ ಬರ್ದಿರೋ ಜೋಕ್ಸ್ ಹೇಳಿ ಟ್ಯಾಲೆಂಟ್ ತೋರ್ಸೋದಲ್ಲ. ನಿನಗ್ ಬುದ್ಧಿ ಅನ್ನೋದಿದ್ರೆ ಏನಾದ್ರು ಜನರಲ್ ನಾಲೆಜ್ ಬಗ್ಗೆ ಕ್ವಶನ್ ಕೇಳು. ಕೊಡಿಲಿ. ಹೇ ವೆಂಕಿ. ಎಸ್ ಪಿಂಕಿ. ಅಜಯ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ನನ್ಗೆ ಈ ಸ್ಪೋರ್ಟ್ಸು, ಸಿನಿಮಾ, ಸ್ಟಡೀಸು ಇದ್ರಲ್ಲೆಲ್ಲ ಜನರಲ್ ನಾಲೆಡ್ಜು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ನೀನೇನೇ ಕ್ವಶನ್ ಕೇಳಿದ್ರು ನಾನು ಈಸಿಯಾಗಿ ಆನ್ಸರ್ ಮಾಡ್ತೀನಿ. ಕೇಳ್ತಾಳೆ, ಹೇಳಪ್ಪ. ನಿನಗ ಕೆಪಾಸಿಟಿ ಇದೆಯಾ? ಇದೆಯಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಮ್ಮ. ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಓಕೆ. ಯಾವ ಗೇಮ್ ಬಗ್ಗೆ ಕೇಳಲಿ? ಹಾ, ಟೆನ್ನಿಸ್. ಓಕೆ ಗಾಯ್ಸ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಟೆನ್ನಿಸ್ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸಾನಿಯಾ ಮಿರ್ಜಾ ಗೊತ್ತಲ್ಲ? ಹಾ ಗೊತ್ತು, ಕೇಳು. ಅವಳು ಆಡೋ ಟೆನ್ನಿಸ್ ನೆಟ್ ಅಲ್ಲಿ ಎಷ್ಟು ತೂತಿರುತ್ತೆ ಹೇಳು? ಡಬ್ಬಾ ಕ್ವಶನ್. ಬರೀ ತರಲೆ ಮಾಡ್ರಿ, ಓದೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ. ಇದೇನು ಕಾಲೇಜಾ ಇಲ್ಲ ಕಾಫಿ ಡೇನಾ? ಶಿಸ್ತಿರ್ಬೇಕು. ಒಂದ್ ಕೋಲ್ಡ್ ಕಾಫಿ ಬರ್ಲೆ? ಯಾರಪ್ಪ ಅದು? ಕಾಫಿ ರೆಡಿ ಇದೆಯಪ್ಪ, ಐಸ್ ಮಾತ್ರ ನೀನ್ ಇಟ್ಕೋಬೇಕು. ನಾನ್ ಸೆನ್ಸ್ ತಂದು ಈ ವಯ್ಯ ಶಿಸ್ತು ಶಿಸ್ತು ಅಂತ ಸುಸ್ತಾಗಿ ಸತ್ತೋಗ್ಬಿಡ್ತಾನಷ್ಟೇ. ಶಿಸ್ತು ಅದ್ ನಮಗ್ ಗೊತ್ತು. ಓ, ನನಗ್ ಗೊತ್ತಿಲ್ಲ ಅಂತ ಬೋರ್ಡ್ ಮೇಲೆ ಬರ್ದಿದ್ದೀರಾ? ಶಿಸ್ತಿಗೆ ಶಿಸ್ತು. ತೋರಿಸ್ತೀನಿ ಶಿಸ್ತು ಏನಂತ. ಇವತ್ತಿನ ಪಾಠ ಮಲಗಿದ್ದೇನಪ್ಪ? ವೆರಿ ಗುಡ್ ವೆರಿ ಗುಡ್. ಎದಳೆ ಮ್ಯಾಕೆ ಮುಗೀತು. ಗ್ರಾವಿಟೇಷನ್ ಅಂದ್ರೆ ಏನು? ಅದು ಹೇಳು. ಆಕರ್ಷಣೆ ಸರ್. ಆಕರ್ಷಣೆ ಏನು? ಸೆಕ್ಸ್ ಪಿಕ್ಚರ್ ಹೇಳ್ದಂಗೆ ಹೇಳ್ತಾನೆ. ಕೂತ್ಕೊಳ್ಳೋ, ಮುಖ ನೋಡು, ಡರ್ಟಿ ಪಿಕ್ಚರ್ ವಿಲನ್ ಇದ್ದಂಗ ಅವನೇ. ಏನೋ ನೀನ್ ಅವತಾರ, ಮರುಭೂಮಿಯಲ್ಲಿ ಕುರ್ಚಿಲ್ ಗಿಡ ಇದ್ದಂಗಿದೆ ನಿನ್ ಕೂದ್ಲ. ಸರ್, ನನ್ಗೊಂದು ಡೌಟ್. ಏಯ್, ಒಂದೇ ಒಂದು ಡೌಟ್ ಸರ್. ಒಂದೇ ಒಂದು ಡೌಟ್ ಅಷ್ಟೇ ಸರ್. ಅದಾದ್ರೂ ಬಂತಲ್ಲ, ಕೇಳಪ್ಪ. ನೀವು ಲೈಫ್ ನಲ್ಲಿ ಹಾ. ಯಾರನ್ನಾದ್ರೂ ಲವ್ ಮಾಡಿದೀರಾ ಹೇಳಿ ಸರ್? ಲೇ, ಅದು ಭೂತ ಕಾಲದ ಲವ್ ಸ್ಟೋರಿ ಕಣೋ. ಈ ಭೌತ ಶಾಸ್ತ್ರದ ಪೀರಿಯಡ್ ಎಲ್ಲ ಅದನ್ನ ನೆನ್ಪು ಮಾಡಿ ಯಾಕೋ ನನ್ನ ಮೂಡ್ ಹಾಳು ಮಾಡ್ತೀಯಾ? ಯಾಕೆ ಸರ್, ಏನಾಯ್ತು? ನನ್ನ ಲವ್ ಮಾಡ್ದವಳು ಸತ್ತೋಗ್ಬಿಟ್ಲ ಸರ್? ಮದ್ವೆ ಆಗ್ಬಿಟ್ಲಪ್ಪ. ಓ ಗಾಡ್, ಹಂಗ ಆಗ್ಬಾರ್ದಿತ್ತು. ಯಾರ ಜೊತೆ ಸರ್? ಇನ್ಯಾರ ಜೊತೆ? ನನ್ ಜೊತೆ. ನನ್ನ ಲವ್ ಸ್ಟೋರಿನ ಕೆದಕ್ಬಿಟ್ಟಲೇ, ನನ್ನ ಮೂಡ್ನೆಲ್ಲ ಮಾಡಕ್ಬಿಟ್ರು. ಪಾಠ ಮಾಡಕ್ಕೆ ಮೂಡಿಲ್ಲ ಇವತ್ತು ನನಗೆ. ನೋಡಿ, ನಾನು ಬಹಳ ಸ್ಟ್ರಿಕ್ಟ್ ಲೆಕ್ಚರರ್. ಬೇರೆ ಉಡಾಫೆ ಲೆಕ್ಚರರ್ಗಳ ತರ ಅಲ್ಲ. ನನ್ಗೆ ಶಿಸ್ತು ತುಂಬಾ ಮುಖ್ಯ. ನನ್ನ ಪಾಠನ ಯಾರು ಕೇಳಕ್ ಇಷ್ಟ ಇಲ್ವೋ ಅವರೆಲ್ಲ ಆಚೆ ಎದ್ದು ಹೋಗ್ತಾ ಇರ್ಬೋದು. ಗ್ರಾವಿಟೇಷನ್. ಎಸ್,
ಎಲ್ರು ಹೊರಟೋಗ್ಬಿಟ್ರಾ? ಹ್ಞೂ ಸರ್. ನೀನು ಮಾತ್ರ ಯಾಕಪ್ಪ ಕೂತ್ಕೊಂಡಿದ್ಯಾ? ನನ್ನ ಪಾಠನ ಕೇಳಕ್ಕೆ ಅಷ್ಟೊಂದು ನಿನಗೆ ಆಸಕ್ತಿನ ಇಲ್ಲ ಶಿಸ್ತ? ಎರಡೂ ಅಲ್ಲ ಸರ್, ನೀವು ಹಿಡ್ಕೊಂಡಿದ್ದೀರಲ್ಲ ಬುಕ್ಕು ಅದು ನಂದು. ಕೊಟ್ರೆ ನಾನು ಹೊರ್ಟೋಯ್ತೀನಿ. ತಗೊಳ. ಅಯ್ಯಯ್ಯೋ, ಹುಡುಗರಿಗೆ ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಚೆ ಹೋಗ್ರಿ ಅಂತ ಮಾತ್ರ ಹೇಳಬಾರ್ದು. ನೋಡಿ, ಒಬ್ರು ಇಲ್ಲ, ಇಲ್ಲಿ ನಾನ್ ಮಾತ್ರ ನಿಂತ್ಕೊಂಡು ಏನ್ ಮಾಡ್ಲಿ? Business economics is a science and has both positive and ಬರೋ ಲೆಕ್ಚರರ್ಗಳಿಗೆಲ್ಲ ಇದೇ ತರ ಬಿಸ್ಕೆಟ್ ಹಾಕ್ಬಿಟ್ರೆ ನಾವು ಕ್ಲಾಸ್ ಒಳಗಡೆ ಇರೋದೇ ಬೇಕಾಗಿಲ್ಲ. normative science. ಮೊದಲ ನೋಟದಲ್ಲೇ ಕನಸೊಂದು ಮೂಡಿದೆ, ಅವಳ ಕುಂಗಿನಲ್ಲಿ ಈ ಹೃದಯ ಹಾಡಿದೆ. ನನ್ನ 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 ಅಡ್ರೆಸ್ ಹರಿಶ್ಚಂದ್ರ ಕಟ್ತಾನೆ ಗೊತ್ತು ಬಿಡಿ, ಬರ್ತಾ ಇದ್ದೀನಿ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡ್ರೆ ಬೇರೆ ಕಾಲ್ ಮೇಲೆ ನಿಂತಿದ್ಯಲ್ಲೋ. ಜಾಗ ಬಿಡಿ ನಿಂತ್ಕೊಳ್ಳಿ. ಇವ್ರೆ ಸೈಡ್ ಬಿಡ್ರಿ, ತಗೊಳ್ರಿ ಚೇಂಜು ತಗೊಳ್ಳಿ. ಬೇಗ ಎಲ್ಲ ಟಿಕೆಟ್ ತಗೊಳ್ಳಿ. ಪಾಸ್ ಇದ್ದವ್ರು ಪಾಸ್ ತೋರಿಸ್ಬಿಡಿ. ಕಾಸಿದ್ದವ್ರು ಕಾಸು ತೋರಿಸ್ಬೋದಾ? ಕಾಮಿಡಿನ ಕಿಂಡಲ್ಲ, ಕಾಲೇಜ್ ಹುಡುಗರು ಚೆನ್ನಾಗಿ ಕಾಲ್ ಎಳಿತೀರ. ಬೇರೆ ಏನಾದ್ರು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡತ್ತೆ. ಕಾಸು ತಗೊಂಡು ಟಿಕೆಟ್ ಕೊಡಿ. ರೇ ರಜನಿಕಾಂತ್, ನನಗೊಂದು ಟಿಕೆಟ್ ಕೊಡ್ರಿ. ಅವ್ರಿರೋ ತಮಿಳ್ನಾಡಲ್ಲಿ, ಮದ್ರಾಸಿಗೆ ಕೊಡ್ಲಾ? ಮದ್ರಾಸ್ ಬೇಡ, ಮೂಡ್ಲು ಪಾಲಿಕೆ ಹೋಗಂಗ್ ಕಾಣಲ್ಲ. ಸ್ವಾಮಿ ನಮಸ್ಕಾರ. ಅದು ಕಬ್ಬು ವಾಸನೆ ಮಠ ಮಧ್ಯಾಹ್ನವೇ ಕಂಠ ಪೂರ್ತಿ ಕುಡಿದು ಸಾಯ್ತಿರಲ್ಲಯ್ಯ. ನೀವು ಸೀದಾ ನರಕಕ್ಕೆ ಹೋಗೋದು. ಅಯ್ಯೋ ಸ್ವಾಮಿ, ಕಾಂಟ್ರಾಕ್ಟ್ರು ಮೆಜೆಸ್ಟಿಕ್ ಹೋಯ್ತಾರೆ ಅಂದ. ನನಗೆ ಕರ್ಮ. ಟಿಕೆಟ್ ತಗೊಳ್ಳಿ. ಪಾಸ್. ಪಾಸಾ? ನಿಮ್ದು ಪಾಸು ತೆಗೆದು ತೋರ್ಸು. ಅಲ್ಲ ಕಂಡಕ್ಟ್ರೆ, ಹುಡುಗಿರ್ ಪಾಸು ಅಂತ ಹೇಳಿದ್ರೆ ಸುಮ್ನೆ ಹೊಟ್ಟೋಗ್ಬಿಡ್ತೀರಾ? ನಾವು ಪಾಸು ಅಂದ್ರೆ ತೆಗೆದು ತೋರ್ಸು ಅಂತೀರಾ? ಅಲೋ, ಹುಡುಗಿಯರಿಗೆ ತೊಂದ್ರೆ ತೆಗೆದು ಬಾರಿಸ್ತಾರೆ. ನೀನ್ ತೋರ್ಸಪ್ಪ. ನೋಡ್ಕೊಳ್ಳಿ. ಮಡಿಕ ಥರ್ಡ್ ಬ್ಲಾಕ್ ಇಳ್ಕೊಡ್ರಿ. ಬೇಗ ರೈಟ್. ಲಾ 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 ಲಾ. ಇವಳು ನಮ್ಮ ಏರಿಯಾನ? ಯಾವತ್ತೂ ನಾನು ನೋಡ್ಲೇ ಇಲ್ಲ. ಲೋಕಂದ, ಅಮ್ಮ ನೀನೇನಮ್ಮ ಇಲ್ಲಿ? ನಾವು ಮಾರ್ಕೆಟ್ ಇಂದ ಬರ್ತಿದೀವಿ. ನೀ ರೋಡಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಅಲ್ಲಮ್ಮ, ಮನೆ ಡಿಸೈನು ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತಲ್ವಾ, ನೋಡ್ತಾ ಇದ್ದೆ. ಚೆನ್ನಾಗಿದೆ ತಾನೇ? ರೋಡಲ್ಲಿ ನಿಂತ್ಕೊಂಡು ಮನೆ ಡಿಸೈನ್ ನೋಡ್ತಿರ್ತ್ಯಾ? ಮನೇಲಿ ಕೂತ್ಕೊಂಡು ಫೇಸ್ಬುಕ್ ನೋಡ್ತಿರ್ತ್ಯಾ? ಕಾಲೇಜ್ ನಲ್ಲಿ ಇನ್ಯಾರು ನೋಡ್ತಿರ್ತಾನೋ ಅಮ್ಮ. ಏಯ್ ಬರ್ಲೆ, ಸುಮ್ನೆ ಇರ, ಬಿಟ್ರೆ ಏನೇನೋ ಮಾತಾಡ್ತಾಳೆ. ನಡಿಯ. ಅವ್ನ ಯಾಕೋ ಬೈತ್ಯಾ? ಸರಿ ಬಾ. ಅಲ್ಲ ಕಣೋ, ಇವತ್ತಿನ ದಿವಸ ಮನೆ ಕಟ್ಟೋದು, ಮದುವೆ ಮಾಡೋದು, ಇದೊಂದು ಸಾಧನೆ ಇಲ್ವೇನೋ? ಅದೇನೋ ಕರೆಕ್ಟ್. ಬನ್ನಿ. ಇವರೇ ಕಡೆಯ ನಮ್ಮನೆ ರೇಷನ್ ಕಾರ್ಡ್ ಲಿಸ್ಟು. ನನ್ನ ಶ್ರೀಮತಿ ಲಕ್ಷ್ಮಿ ಅಂತ. ನಮಸ್ತೆ ಅಮ್ಮ. ನನ್ನ ಮಗಳು ಅರ್ಪಿತಾ ಅಂತ SSLC ಓದ್ತಾ ಇದ್ದಾಳೆ. ಇವ್ ನನ್ನ ಫ್ರೆಂಡ್ ಕೇಶವ, ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಬಂದಿದ್ದಾನೆ. ಇವ್ ನನ್ನ ಮಗ ಅಜಯ್. ನಮಸ್ತೆ ಅಂಕಲ್. ನಮಸ್ಕಾರನಪ್ಪ. ಏನ್ ಮಾಡ್ತಾ ಇದೀಯಾ? BSc ಫೈನಲ್ ಇಯರ್ ಮುಗಿಸ್ಕೊಂಡು MBA ಮಾಡೋಣ ಅಂತ ಇದ್ದೀನಿ. ವೆರಿ ಗುಡ್. ಥ್ಯಾಂಕ್ಸ್ ಅಂಕಲ್. 1 ನಿಮಿಷ ಕಾಫಿ ತರ್ತೀನಿ. ಮತ್ತಿನ್ನೇನಪ್ಪ? ಇವಳು ಯಾಕೆ ನನ್ನ ಮೈಂಡಲ್ಲಿ ಕಲರ್ ರಾಕ್ಸ್ ಹಾಕ್ಬಿಡ್ತಾಳೆ? ಸಂಧಾನ ಮೌಗಾನಮೇ ಶಂಕರಾಭರಣಂ ಓಂಕಾರನಾದಾನುಸಂಧಾನ ಮೌಗಾನಮೇ
ಯಾಕೆ ಪಾಪ ಆಫ್ ಮಾಡಿದ್ದು? ಸಾರಿ ಪುಟ್ಟ. ನಿನ್ಗೆ ಇಷ್ಟವಾದ ಸಿಡಿ ಕೇಳಿದ್ಯಲ್ಲ, ಅದನ್ನ ಹಾಕಿ ನಿನಗೆ ಕೇಳಿಸೋಣ ಅಂತ ಆಫ್ ಮಾಡಿದೆ. ಯಾವ್ದು ಪಾಪ ಅದು? ಜನಕ್ ಜನಕ್ ಪಾಯಲ್ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಕಚೇರಿ ಮಾಡ್ಬೋದು. ಅಪ್ಪ ಮಗಳು ಸೇರಿದ್ರೆ ನನ್ನನ್ ಮರ್ತು ಬಿಡ್ತೀರಾ. ಇವಳು ಡಾನ್ಸರ್, ಗೆಜ್ಜೆ ಕಟ್ಕೊಂಡ್ ಕುಣಿತಾಳೆ, ನೀವು ಇವಳು ಹೆಜ್ಜೆಗೆ ತಾಳ ಹಾಕ್ತೀರಾ. ನೋಡಿ ಸಂತೋಷ ಪಡೆ. ಈಗಿನ ಕಾಲದ ಹುಡುಗರು ಆ ಡಬ್ಬಾ ಕಂಪ್ಯೂಟರ್ ಮುಂದೆ ಯಾವಾಗ ಕೂತ್ಕೊಂಡು ಟ್ವಿಟರ್ ಅಂತೆ, ಫೇಸ್ಬುಕ್ ಅಂತೆ, ಅದೇನೇನೇನೋ ನೋಡ್ಕೊಂಡು ಹಾಳಾಗೋದಿಲ್ವಾ? ಆದ್ರೆ ನನ್ನ ಮಗಳು ಅಪ್ಪಟ ಶಾಸ್ತ್ರೀಯ ಸಂಗೀತ, ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದಾಳೆ. ಇನ್ನೇನೇ ಬೇಕು? ಇನ್ನೇನ್ ಬೇಕಮ್ಮ? ಇನ್ನೇನು ಬೇಡಮ್ಮ. ರೀ, ನೀವ್ ಇವಳ ಜೊತೆ ಹಾಡ್ ಕೇಳ್ಕೊಂಡು ಇಲ್ಲೇ ಕೂತಿರ್ತೀರಾ ಇಲ್ಲ ತಿಂಡಿಗ್ ಬರ್ತೀರಾ? ಅವಳದೆಲ್ಲ ಆಗಿದೆ, ನೀವು ಬನ್ನಿ. ಹೇಳೋ. ಎಲ್ಲಿದ್ಯಾ? ಮನೇಲಿದ್ದೀನೋ. ತಿಂಡಿ ತಿಂತಾ ಇದೀನಿ. ತಿಂಡಿ ಹೊಟ್ಟೆ ಒಳಗೆ ಇಳಿಯೋ ಅಷ್ಟರಲ್ಲಿ ನಾನು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಳಿತೀನಿ. ನಿಜವಾಗ್ಲೂ? ನಿನ್ ಮೊಬೈಲ್ ಮೇಲೆ ಆಣೆ ಮಗ. ಹಲೋ, ಯಾಕ ಏನಾಯ್ತು? ಬೇಗ ಬರ್ತೀನಿ ಅಂತ ನನ್ನ ಮೊಬೈಲ್ ಮೇಲೆ ಆಣೆ ಇಟ್ಟ, ಮೊಬೈಲ್ ಡಮ್ ಅಂತು. ನಿನ್ನ ಮೇಲೆ ಆಣೆ ಇಡ್ಲಿಲ್ವಲ್ಲ, ಖುಷಿ ಪಡು. ಯಾಕೋ? ಇಲ್ಲ ಅಂದ್ರೆ ನೀನ್ ಡಮ್ ಅಂದ್ಬಿಡ್ತಾ ಇದ್ದೆ. Wait, I'm coming. How long? Coming, look. Shall we go? Okay. ಯಾಕೋ ಕ್ಲಾಸ್ಗೂ ಬರ್ದೆ 3 ದಿವಸದಿಂದ ಸೇಲೆ ಆಗ್ದಿರೋ ಬೊಕ್ಕೆ ತರ ಕೂತ್ಕೊಂಡಿದ್ಯಾ? ಆ ಹುಡುಗಿ ಗೊತ್ತಲ್ಲೋ? ಯಾರು? ಅರುಂಧತಿ. ಯಾವ ಅರುಂಧತಿ? ಓ, ಆ ಹೆಲ್ಪಿಂಗ್ ನೇಚರು. ಕಣ, ಅವಳೆ. ಅವಳ ಫೋಟೋ ನನ್ನ ಹಾರ್ಟಲ್ಲಿ ನೀಟಾಗಿ ಪ್ರಿಂಟ್ ಆಗ್ಬಿಟ್ಟಿದ್ಯೋ. ಇವತ್ ಬೆಳಗ್ಗೆ ಅವಳ ಮನೆ ಮುಂದೆ ಬರ್ಬೇಕಾದ್ರೆ ಅದ್ ಯಾವನ್ ಜೊತೆನೋ ಬೈಕಲ್ಲಿ ಹೋದ್ಲು. ನೋಡಿ ಸಖತ್ ಬೇಜಾರಾಗೋಯ್ತು. ಏನೋ ಅಷ್ಟ್ ಬೇಗ ಅಷ್ಟೊಂದು ಲವ್ ಆಗೋಯ್ತಾ? ಗೊತ್ತಿಲ್ಲ ಕಣ. ಮತ್ತೆ ಯಾರೋ ಬೈಕ್ ನಲ್ಲಿ ಅವಳನ್ನ ಕೂಡ್ಸ್ಕೊಂಡು ಹೋದ್ರೆ ನಿನಗೆ ಯಾಕೋ ಬೇಜಾರು? ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ, ಅದೇ ಬೇಜಾರು. ಬಾಯ್ ಫ್ರೆಂಡಾ? ಗೆಸ್. ಬಾಯ್ ಫ್ರೆಂಡಾ? ಹೋಗ್ಲಿ ಬಿಡು ಮಗ, ಅಷ್ಟಕ್ಕೆಲ್ಲ ಟೆನ್ಷನ್ ಆಗ್ಬೇಡ. ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ನನಗೂ ಅಷ್ಟೇನೆ. ಒಂದ್ ನಿಮಿಷ ಮಗ. ಎಲ್ಲಿಗೋ ಬಂದೆ. ಹಾಗಿತ್ತಾ? ಹಾಯ್ ವೆಂಕಿ. ಅದು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ ಆರು. ಇಟ್ಸ್ ಓಕೆ. ಹೇಳು ವೆಂಕಿ. ಆಕ್ಚುಲಿ ಯಾವ ಹುಡುಗಿ ಹತ್ರನೂ ನಾನು ಈ ರೀತಿ ಕೇಳಿಲ್ಲ. ಕೆಲವು ವಿಷಯಗಳೇ ಹಾಗೆ. ಪರವಾಗಿಲ್ಲ, ಹೇಳು. ಥ್ಯಾಂಕ್ಸ್. ಒಂದು ನಿಮಿಷ. ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನ ಕೈ ಕೊಡು. ನನಗೆ ಪ್ರಾಮಿಸ್ ಮಾಡು, ಯಾರಿಗೂ ಹೇಳಲ್ಲ ಅಂತ. ನಾನು ಹೇಳಿದ್ಮೇಲೆ ನೀನು ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗೆ ಮಾತ್ರ ಹೊಡಿಲೇಬಾರ್ದು. ಹಾಗೇನು ಮಾಡಲ್ಲ. ಪರವಾಗಿಲ್ಲ, ಹೇಳು. ಇವಾಗ ಹೋದ್ರಲ್ಲ ಅರುಂಧತಿ, ಅವ್ರನ್ನ ಬೆಳಿಗ್ಗೆ ಒಬ್ಬ ಡ್ರಾಪ್ ಮಾಡನಲ್ಲ, ಅವನು ಯಾವನು? ವಿಷಯ ಹೇಳಿದ್ಮೇಲೆ ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗಂತೂ ಹೊಡಿಲೇಬಾರ್ದು ಅಂತ ಹೇಳಿದ್ದೆ. ಆದ್ರೂ ಈ ಕಪಾಳ ಮೋಕ್ಷ ಏನಕ್ಕೆ? ನೀ ನನ್ ಬಗ್ಗೆ ಕೇಳಿದ್ರೆ ಪರವಾಗಿಲ್ಲ, ನನ್ನ ಹತ್ರ ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಹೀಗೇನೆ. ತಾಕತ್ತಿದ್ರೆ ಅವಳೇ ಕೇಳ್ಕೊ. ಸ್ಟುಪಿಡ್. ಶೇಪ್ ಔಟ್ ಆಗ್ಬಿಡುತ್ತೆ.
ಅಯ್ಯ ನಿನ್ನ ಲವ್ ಈ ತರ ವಿಚಾರಗಳನ್ನ ಮಾತಾಡಕ್ಕೆ ಕೆಲವು ರೂಟ್ಗಳಿದಾವೆ. ನೀನ್ ಮೆಜೆಸ್ಟಿಕಲ್ಲಿ ಹೋಗಿ ಹುಡುಗಿನ ಕೇಳ್ದಂಗೆ ಕೇಳಿದ್ರೆ ಕಪಾಳಿಗೆ ಬಿಡದೆ ಇನ್ನೇನ್ ಮಾಡ್ತಾರೆ. ನಡಿ ಹೋಣ ಬಾಪ ಬಾ. ಯಾಕೆ ಹೊಡೆದೆ? ಅವನೇನು ಪೆದ್ದಾಗಿ ಮಾತಾಡ್ದ, ಅದಕ್ಕೆ ಸರಿಯಾಗಿ ಕೊಟ್ಟಿದ್ದು ಬುದ್ಧಿ ಕಲಿತಾನೆ. ಹಾಯ್, ದಿಸ್ ಇಸ್ ಗೀತಾ. ಹಾಯ್. Hi, nice Same meeting here. you. Aru, it's getting late. Shall we Okay, move? okay. Yeah. Okay, bye. ಏಯ್ ಅದೇ ಹುಡುಗ. ಮಗ ಅಲ್ಲಿ ಹೋಗಿದ್ದೆ ಸಿಗ್ಲಿಲ್ಲ. ನಿನ್ನ ಹತ್ರ ಇದ್ರೆ ಕಳ್ಸ. ಏನ ರಿಂಗ್ ಟೋನು. ಲೈ ನಮ್ ಲೈಫ್ ಟೌನೇ ಚೇಂಜ್ ಆಗ್ತೈತೆ. ನನ್ ಮಗಂಗ್ ರಿಂಗ್ ಟೋನ್ ಬೇಕಂತೆ. ನಡಿಯಲೇ. ಅಂತದೇನ್ ಕೇಳದ್ನಪ್ಪ, ಬರೀ ರಿಂಗ್ ಟೋನ್ ಕೇಳ್ದೆ, ಅದು ತಪ್ಪ. Cool. ಏನ್ ತಗೋತಿಯಾ? I'll have a chocolate milkshake. ಯಾ, ಒಂದ್ ಚಾಕ್ಲೇಟ್ ಮಿಲ್ಕ್ ಶೇಕ್, ನನ್ಗೊಂದ್ ಕ್ಯಾಪಚಿನೋ. ಚೆನ್ನಾಗಿದ್ದಾರೆ ನಿಮ್ ನಗು. ಯಾವ ಊರು? ನೀವು ಏನು ನೀ ಮುಗನ? ಓ ಶಿವಮೊಗ್ಗನ. ಓ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೇಯಿಂಗ್. ಅಯ್ಯೋ ಸ್ವಾಮಿ, ವೈಟ್ ಶುಗರ್ ತಗೊಂಬನ್ನಿ ಹೋಗಿ. ಮತ್ತೇನೋ ನಿಮ್ಮ ನೋಡಿ ಸೂಪರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ವರ್ಷದಂತೆ ಈ ವರ್ಷನೂ ಕಾಲೇಜ್ ಫೆಸ್ಟ್ ನಡೆಸಬೇಕು ಅಂತ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಈ ಫೆಸ್ಟ್ ನ ಕೋಆರ್ಡಿನೇಟರ್ ಆಗಿ ಪ್ರೊಫೆಸರ್ ಜನಾರ್ದನ್ ಅವ್ರನ್ನ ನೇಮಿಸಿದೀವಿ. ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಸರ್. ಎಂದಿನಂತೆ ಈ ವರ್ಷ ಕೂಡ ನಮ್ಮ ಕಾಲೇಜ್ ಫೆಸ್ಟಿವಲ್ ಅರೇಂಜ್ ಮಾಡುವ ಬಗ್ಗೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯೋದಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇನ್ನೇನ್ ಫೇಲ್ಯೂರ್ ಆಗ್ಬೇಕು ಅಂತ ನಾವೆಲ್ಲ ಕೈ ಜೋಡಿಸ್ತಿರೋದು. ಲೋ ತಲೆ ಹರಟೆ, ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳೋ. ಸರ್ ಏನೇನ್ ಪರ್ಫಾರ್ಮ್ ಮಾಡಬಹುದು? ಪ್ರೋಗ್ರಾಮ್ ಐಟಮ್ ಲಿಸ್ಟ್ ನ ನಾಳೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಿವಿ. ಪ್ರೋಗ್ರಾಮ್ ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಸರ್, ಎಸ್ ಐಟಮ್ ಸಾಂಗ್ ಮಾಡ್ಬಿಟ್ರೆ ಹೇಗೆ? ಲೈಟ್ ಸರ್, ಐಟಮ್ ಸಾಂಗ್ ಮಾಡೋದಿಕ್ಕೆ ನೀನೇನು ಮಲ್ಲಿಕಾ ಶರಾವತ್ತ ಇಲ್ಲ ವೀಣಾ ಮಲ್ಲಿಕಾನ? ಎರಡು ಅಲ್ವಾ ಸರ್? ಸೋಲೋ ಪರ್ಫಾರ್ಮೆನ್ಸ್ ಮಾಡ್ಬೋದಾ? ಓ ಯಾಕೋ ಗೋರಿಲ್ಲ ತರ ನಗ್ತೀಯಾ? ಹುಡುಗಿರು ಯಾವಾಗ್ಲೂ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದು ಸರ್. ನಾವು ಹುಡುಗರು ಗೆಲ್ಲೋ ಪರ್ಫಾರ್ಮೆನ್ಸ್ ಮಾಡ್ತೀವಿ, ನಾವೇ ಗೆಲ್ಲೋದು. ಲೇ ಸೋಲೋಗೂ ಸೋಲಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲೋ ಅವಿವೇಕಿ. ಏನ್ ಪ್ರೋಗ್ರಾಮ್ ಕೊಡ್ತೀಯಮ್ಮ? ಸರ್ ಅದು ಸರ್ಪ್ರೈಸ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು. ಓಕೆ ಎಲ್ರು ಹೊರಡಿ. ಮನೆಗ ಅಲ್ಲ, ಕ್ಲಾಸ್ಗೆ. ಓಕೆ ಸರ್. ಸರ್ ಲೋ ಮಗ, ಕಾಲೇಜ್ ಫೆಸ್ಟ್ ಗೆ ಏನ್ ರೆಡಿ ಮಾಡ್ಕೋತೀಯಾ? ಅದೆಲ್ಲ ಸಸ್ಪೆನ್ಸ್ ಮಗ. ಓ, ಏನ್ ದೊಡ್ಡ ಆಲ್ಫಾ ರೆಡಿಸ್ಕ ಡೈರೆಕ್ಟರ್ ನೀನು. ಹಾಯ್ ವೆಂಕಿ. ಹಾಯ್. ಎಲ್ಲೋಗ್ತಿದ್ಯಾ? ನಾನು ಆ ಕಡೆ ಇರ್ತೀನಿ, ಬಾರೋ. ನಾನು ಬರ್ತೀನಿ ಮಗ. ಒಂದ್ ನಿಮಿಷ. ಕಾಲೇಜ್ ಫೆಸ್ಟ್ಗೆ ನಾನು ನೀನು ಡ್ಯುಯೆಟ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಣ. ಡ್ಯುಯೆಟ್ ಸಾಂಗ್ ನಿನ್ ಜೊತೆ ಅಲ್ಲ? ಅಪ್ಪಿ ತಪ್ಪಿ ರಾಂಗ್ ಸ್ಟೆಪ್ ಹಾಕ್ಬಿಟ್ರೆ ಡ್ಯುಯೆಟ್ ಸಾಂಗ್ ಹೋಗಿ ಡಂಕಣಕ ಅಂತ ನಾನು ಡೆತ್ ಸಾಂಗ್ ಆಗ್ಬಿಡುತ್ತೆ. ಬೇಡ. ಸಾರಿ ಕಣೋ, ಅವತ್ ನೀನು ನನ್ ಬಗ್ಗೆ ಕೇಳಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ನನ್ನ ಹತ್ರನೇ ಬಂದು ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಕೋಪ ಬರ್ದೇ ಇರತ್ತಾ? ಅಮ್ಮ ತಾಯೇ, ಬೇರೆ ಹುಡುಗಿ ಬಗ್ಗೆ ಕೇಳಿಲ್ಲ. ನಿನ್ನ ಫ್ರೆಂಡ್ ಅರುಂಧತಿಗೆ ಡ್ರಾಪ್ ಹಾಕಕ್ ಬರ್ತಾನಲ್ಲ, ಅವ್ನು ಯಾರು ಅಂತ ಕೇಳಿದೆ ಅಷ್ಟೇ. ಅವ್ನ್ ಕಟ್ಕೊಂಡು ನಿನ್ಗೇನಾಗ್ಬೇಕು? ಏನಿಲ್ಲ, ಅವಾಗ ಬಂದು ಶೋ ಕೊಟ್ಬಿಟ್ಟು ಹೋಗ್ತಾನಲ್ಲ, ಅದಕ್ಕೆ ಕೇಳಿದೆ. ಸರಿ, ಕೇಳಿ ಹೇಳ್ತೀನಿ. ಫಸ್ಟ್ ಯಾವ ಸಾಂಗ್ ಡ್ಯಾನ್ಸ್ ಮಾಡೋಣ? ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ, ತೇ ನಮೋಸ್ತು ನಮೋಸ್ತುತೆ. ಯಾಕೆ ಇದು ಡ್ಯುಯೆಟ್ ಸಾಂಗಾ? ಸಾಂಗ್ ನಾನೇ ಸೆಲೆಕ್ಟ್ ಮಾಡ್ತೀನಿ. ಟೇಸ್ಟ್ಲೆಸ್ ಫೆಲೋ. ಹೌದಾ? ಹೋಗ್ ಕಣಿ ಕೇಳೋ. ಹೌದಾ? ಹೋಗ್ ರಿಹರ್ಸಲ್ ರೆಡಿ ಆಗೋ, ಇಡಿಯಟ್. ಇಲ್ಲೇ ಹೊಡಿತಾವಳೆ. ಇನ್ ರಿಹರ್ಸಲ್ ಅಲ್ಲಿ
ಎಲ್ಲೆಲ್ಲಿ ಹೊಡಿತಾಳೋ ಏನೋ. ಮಗ ಮಗ ಹಾ ಇಲ್ಲೇ ನಿಲ್ಸಪ್ಪ. ಬನ್ನಿ ಆಂಟಿ. ನಿಧಾನ. ಒಳಗ್ ಬಂದು ಕಾಫಿ ಕುಡ್ಕೊಂಡು ಹೋಗಮ್ಮ. ಇಲ್ಲ ಬೇಡ ಆಂಟಿ, ಮನೆಗೆ ಹೋಗ್ಬೇಕು. ಇನ್ನೊಂದ್ಸಲ ಬರ್ತೀನಿ. ಈಗ ಟೈಮ್ ಬೇರೆ ಆಗಿದೆ. ಹೌದಾ? ಅಯ್ಯೋ ತರಕಾರಿ ಆಟೋಲೇ ಮತ್ತೆ. ಇದು ಇವ್ರ ಮನೆನಾ? ಇವಳು ನಮ್ಮ ತಾಯಿ ಜೊತೆ ಯಾಕೆ ಬಂದ್ಲು? ಸರಿ ಆಂಟಿ, ನಾ ಬರ್ತೀನಿ. ಸರಿಮ್ಮ, ಇನ್ನೊಂದ್ಸಲ ಬಿಡು ಮಾಡ್ಕೊಂಡ್ ಬಾ. ಓಕೆ, ಥ್ಯಾಂಕ್ ಯು. ನಡಿ. ಇದೇ ನಮ್ಮ ಹುಡುಗಿ ಜೊತೆ ಬಂದೆ. ಒಂದ್ ಸಣ್ಣ ಆಕ್ಸಿಡೆಂಟ್ ಆಗ್ಬಿಡ್ತು ಕಣೋ. ನಾ ಶಾಕ್ ಆಗಿ ಕೆಳಗ್ ಬಿದ್ಬಿಟ್ಟೆ. ಆಗ ಈ ಹುಡ್ಗಿ ಬಂದು ನಂಗೆ ಸಹಾಯ ಮಾಡಿದ್ಲು. ಈ ಹುಡ್ಗಿ ಮನೆ ಇಲ್ಲೇ ಎಲ್ಲೋ ಇದೆಯಂತೆ. ಹೌದಾ? ಹೌದು. ಪಾಪ ಡ್ರಾಪ್ ಮಾಡಿ ಹೋದ್ಲು. ತುಂಬಾ ಒಳ್ಳೆ ಹುಡ್ಗಿ ಕಣೋ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಾದ ವಿಶ್ವನಾಥ್ ಕೆಂಗೇರಿಯವರನ್ನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕಾಲೇಜಿನ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. My dear students, now the colorful cultural event will start. Please give them a big hand. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಕಾಂಚನ ಕೋಪವೇ ಏಯ್ ಸ್ಟುಪಿಡ್. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ? ಇಂಗ್ಲಿಷು ಯಾಕಾಡ್ತಿ ಎಂದು ಕನ್ನಡ ಮಾತಾಡ್ತಿ. ಈ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಗಾಳಿ, ಕನ್ನಡ ಅನ್ನ. ಯಾಕೆ ಹೆಂಗೈತೆ ಮೈಗೆ? ಚಳಿ ಚಳಿ ತಾಳನು ಈ ಚಳಿಯ ಆಹಾ, ಗೆಳತಿಯ ಬಾರೆಯ ನೀ ಸನಿಯ. ತೂ ಅಂತ ಉಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ. ಹೋಗೆ ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ. ಹೋಗೆ ಹೋಗಮ್ಮ ಹೋಗೆ. ಐ ಹೇಟ್ ಯು ರಾಸ್ಕಲ್. Tell me or hate me, kiss me or kill me. Oh darling, please do something for me. Dear students, ಇದು ಪರ್ಫಾರ್ಮೆನ್ಸ್ ಅಲ್ಲ, ಆಕ್ಟಿಂಗ್ ಅಲ್ಲ, ಎ ಪ್ರೆಸೆಂಟೇಷನ್. Caption is nation emotion. From Ajay, final year BS. ಹಲೋ, ಎಲ್ಲರಿಗೂ ನಮಸ್ತೆ. ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಅಂತ ಬಂದಾಗ ನಾವೆಲ್ಲರೂ ನೆನ್ಸ್ಕೊಳ್ಳೋದು ಆ ದೇವ್ರನ್ನ ಮಾತ್ರ. ಆದ್ರೆ ನಮ್ಮ ದೇಶಕ್ಕೆ ಆಪತ್ ಬಂದಾಗ ನಾವೆಲ್ಲರೂ ನೆನ್ಸ್ಕೊಳ್ಳೋದು ನಮ್ಮ ದೇಶ ಕಾಯೋ ಸೈನಿಕರನ್ನೇ. ಆಗ ಅವರೇ ನಮ್ಮ ಪಾಲನೆ ದೇವರಾಗ್ತಾರೆ. ಇಲ್ಲಿ ಸದಾ ನಾವು ನಮ್ಮ ಸುಖದ ಬಗ್ಗೆ ಯೋಚನೆ ಮಾಡ್ತಾ ದುಡ್ಡು, ಕಾರು, ಬಂಗ್ಲೆ, ಅದು ಇದು ಅಂತ ಚಿಂತೆ ಮಾಡ್ತಾ ಕೂತಿರ್ತೀವಿ. ಆದ್ರೆ ನಮ್ಮ ಸೈನಿಕರು ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲಾರನ್ನೂ ಬಿಟ್ಟು ತಮ್ಮ ಪ್ರಾಣನೇ ಒತ್ತೆ ಇಟ್ಟು ಚಳಿ, ಗಾಳಿ, ಮಳೆ ಇದ್ಯಾವುದನ್ನು ಯೋಚಿಸದೆ ಬೆಟ್ಟ, ಗುಡ್ಡ, ಕಾಡು, ಮೇಡು ಮಧ್ಯ ನಮ್ಮ ದೇಶದ ರಕ್ಷಣೆಗೋಸ್ಕರ ಹೋರಾಡ್ತಾ ಇರ್ತಾರೆ. ಅವರೇ ನಿಜವಾದ ದೇವರು. ಪಬ್ಬು, ಕ್ಲಬ್ಬು ಅಂತ ಮಜಾ ಮಾಡ್ಕೊಂಡಿರೋದೇ ನಮ್ಮ ಜೀವನ ಅನ್ಕೊಂಡು ನಮ್ಮ ದೇಶದ ಬಗ್ಗೆ ಮರ್ತೇ ಹೋಗಿರ್ತೀವಿ. ಇದನ್ನೆಲ್ಲ ಬಿಟ್ಟು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಸೈನಿಕರು ಅವ್ರ ಪ್ರಾಣ ಕೊಟ್ಟು ಹೋರಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಸಲ್ಯೂಟ್ ಮಾಡೋಣ. ಪ್ರೋಗ್ರಾಮ್ ಎಲ್ಲ ಮುಗೀತು, ನಡಿಯೋ ಹೊರಡೋಣ. ಇನ್ನೇನ್ ಮಾಡೋದು?
ಲೋ ಮಚ್ಚ, ಬಾ, ಹೋಗೋಣ. ಚೊಚ್ಚಿ ಬಿಸಾಕ್ಬಿಟ್ಟೆ. ಅದೇ ಖುಷಿ. ಪಾರ್ಟಿ ಗಿಟ್ಟಿ ಏನಿಲ್ವಾ? ಬಿಲ್ ನಿಂದು, ಪಾರ್ಟಿ ನಂದು. ಲೇ, ಯಾವಾಗ್ಲೂ ನಾನೇ ಕೊಡ್ತೀನಿ, ಬಂದ್ಬಿಡು. ಲಾ 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 ಲಾ. ಲಾ 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 ಲಾ. ಲೇ ಸುಮ್ಮನೆ ಇರೋ ಮಗ. ಅರುಂಧತಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳನ್ ಬಾರೋ. ಅಷ್ಟೇ ತಾನೆ, ನಡಿಯೋ. ಹೇ Hey Aru, come. ಹೌ ವಾಸ್ ಮೈ ಪರ್ಫಾರ್ಮೆನ್ಸ್? Awesome program. ಥ್ಯಾಂಕ್ ಯು. ಲೋ ಮಗ, ನಿಂತ್ಕೊಳ್ಳೋ ಮಗ. ಆ ಪ್ಯಾರ್ಗೆ ಆಗ್ಬಿಟ್ಟೈತೆ, ನಿಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಡೌಟ್ಗೆ ಆಗ್ಬಿಟ್ಟೈತೆ. ಅವ್ನ್ ಯಾರು ಅಂತ ಡೌಟ್ಗೆ ಆಗ್ಬಿಟ್ಟೈತೆ. ಅಂದ್ರೆ ಅವಳನ್ನ ನೀನ್ ಇಷ್ಟಪಡ್ತಿದ್ಯಾ ಅಂತ ಆಯ್ತು. ಅವಳು ನೋಡಿದ್ರೆ ಯಾರ್ ತಾನೇ ಇಷ್ಟ ಆಗಲ್ಲ, ಆದ್ರೆ ಅವಳು ಲವ್ ಮಾಡಕ್ಕೆ ಅವಳ ಲೈನ್ ಕ್ಲಿಯರ್ ಇರ್ಬೇಕಲ್ಲ. ಓ, ಅರ್ಥ ಆಯ್ತು ಬಿಡು. ನಿನ್ನ ಲೈನಲ್ಲಿ ಅವನು ಬೈಕು ಅಡ್ಡ ಇದೆ, ಅವನ್ನೇ ಎತ್ತು ಬಿಡೋಣ. ಇಂಥ ಖರಾಬ್ ಐಡಿಯಾ ಹೆಂಗೋ ಬರುತ್ತೆ ನನ್ ಮಗನೇ ನಿನಗ್ಲೈ. ಐಡಿಯಾ ಸಿಮ್ ಯೂಸ್ ಮಾಡ್ತೀನಲ್ಲ ಅದಕ್ಕೆ. ನೋಡ, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದ್ರೆ ಅವಳು ಐಫೈ ಹುಡುಗಿ. ಅವಳು ಮದ್ವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇನೆ ಇಷ್ಟಪಡೋದು. ನಮಗೆ ಅಪ್ಪ ಅಮ್ಮ ನೋಡಿದ ಫಿಲ್ಟರ್ ಚಾಯ್ಸ್ ಹುಡುಗಿರೇ ಸಿಗೋದು. ಆ ಬೈಕ್ ಹುಡುಗನ ನೋಡ್ತಾ ಇದ್ರೆ ಸೌಂಡ್ ಪಾರ್ಟಿ ಅನ್ಸುತ್ತೆ. ಅವನೇ ಮದ್ವೆ ಕೂಡ ಆಗಬಹುದು. ಯಾವುದಕ್ಕೂ ಈ ಲವ್ ಮ್ಯಾಟ್ರನ್ನ ಇಲ್ಲೇ ಮರ್ತು ಬಿಡೋದು ಒಳ್ಳೇದು ಅನ್ಸುತ್ತೆ ಅಲ್ವಾ? ನೋಡ, ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದ್ರೆ ಅವಳು ಐಫೈ ಹುಡುಗಿ. ಅವಳು ಮದ್ವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇನೆ ಇಷ್ಟಪಡೋದು. ಅಜಯ್, ಅಮ್ಮ ಯಾಕೋ ಡಲ್ ಆಗಿದ್ಯಾ? ಹಾಗೇನಿಲ್ಲ ಅಮ್ಮ. ಕಾಲೇಜ್ ಫಂಕ್ಷನ್ ಅಲ್ಲಿ ನಿಂಗ್ ದೃಷ್ಟಿ ಆಗಿರ್ಬೇಕು. ತಡಿ. ಬಾ, ಊಟ ಮಾಡು. ಅಮ್ಮ, ಏನೋ? ಕಾಲೇಜ್ಗೆ ಹೋಗಿ ಬರಕ್ಕೆ ಒಂದ್ ಬೈಕ್ ತಗೋಬೇಕಮ್ಮ. ಅದಕ್ಕೆ ಹಣ ಹೊಂದ್ಸೋದು ಕಷ್ಟ ಕಣು, ನಿಂಗೆ ಗೊತ್ತಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಮಾತಾಡು. ಸರಿ, ಈಗ ಊಟ ಮಾಡು. ಮಾತಾಡ್ತೀನಿ ಆಯ್ತಾ? ಬೇಗ ಬಾ. ಕೂತ್ಕೋ. ರೀ, ಇವನ್ಗೆ ಕಾಲೇಜಿಗೆ ಓಡಾಡಕ್ಕೆ ಬೈಕ್ ಬೇಕಂತೆ, ಕೊಡಿಸ್ತೀರಾ? ಅದ ಹೇಗಾಗತ್ತೆ? ದೊಡ್ಡ ಮಗಳು ಮದುವೆ ಮಾಡಿ ಸಾಲನೇ ಇನ್ನೂ ಮುಗ್ದಿಲ್ಲ. ಈಗ ಬೈಕ್ ಕೊಡ್ಸು ಅಂದ್ರೆ ಹೇಗೆ ಕೊಡ್ಸೋದು? ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಸಿಯಪ್ಪ. ಓದ್ ಮುಗಿದ್ಮೇಲೆ ನಾನೇ ಕೆಲ್ಸಕ್ಕೆ ಸೇರ್ಕೊಂಡು ಸಾಲ ತೀರಿಸ್ತೀನಿ. ಹಾಗಲ್ಲ ಕಣೋ, ನನಗೆ ನಿಂದು ನಿನ್ ತಂಗಿದು ಜವಾಬ್ದಾರಿ ಇದೆ. ನೋಡ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಸೂಪರ್ಡೆಂಟ್ ಅಷ್ಟೇ, IAS ಆಫೀಸರ್ ಅಲ್ಲ. 60-70 ಸಾವಿರ ರೂಪಾಯಿ ಬೈಕಿಗೆ 20 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ತಿಂಗಳಿಗೆ 2,500-3 ಸಾವಿರ ರೂಪಾಯಿ ಲೋನ್ ಕಟ್ಟಕ್ಕೆ ಆಗಲ್ಲ ಕಣೋ. ಇನ್ನು 6 ತಿಂಗಳಿಗೆ ಈ ಮನೆ ಲೀಸ್ ಪೀರಿಯಡ್ ಮುಗಿಯುತ್ತೆ. ಮನೆ ಬಿಡಬೇಕಾಗತ್ತೆ. ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗತ್ತೆ. ಇಷ್ಟರಲ್ಲೇ ನಿನ್ನ ಡಿಗ್ರಿ ಮುಗಿಯುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡು ನಿನಗೆ ಇಷ್ಟವಾದ ಬಟ್ಟೆ, ಬೈಕು ಏನು ಬೇಕಾದ್ರೂ ತಗೋ. ಬೇಕಾದ್ರೆ ಮನೆಗೆ ಸಹಾಯ ಮಾಡು, ಇಲ್ಲಾಂದ್ರೆ ಪರವಾಗಿಲ್ಲ. ಅಜಯ್, ಯಾಕೋ ಬೇಜಾರಾಯ್ತಾ? ಒಂದ್ ಕೆಲ್ಸ ಮಾಡು, ಈ 2 ಎಳೆ ಮಾಂಗಲ್ಯ ಚೈನಲ್ಲಿ 1 ಎಳೆ ತೆಕ್ಕೊಡ್ತೀನಿ. ಅದನ್ನ ಮಾರಿ ನೀನ್ ಬೈಕ್ ತಗೋ. ನಿನ್ ಕೆಲ್ಸ ಸಿಕ್ಕಿದ್ಮೇಲೆ ನಂಗೆ ಹೊಸ ಚೈನ್ ಮಾಡಿಸ್ಕೊಡು. ಸಾರಿ ಅಮ್ಮ. ಸಾರಿ ಯಾಕೋ? ಇನ್ಮೇಲೆ ಅಪ್ಪನ ಹತ್ರ ಏನೂ ಕೇಳಲ್ಲ. ನಾನೇ ಕೆಲ್ಸಕ್ಕೆ ಸೇರಿ ದುಡ್ದ್ಬಿಟ್ಟು ಬೈಕ್ ತಗೊಂತೀನಿ. ಏನ ಮಗಲ್ಲ. ಸಾರಿ ಕಂಟಿನ್ಯೂ ಸಾರಿ ಮಗ.
ಏನು ಲೈಬ್ರರಿಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ನೋಡೋಣ ಅಂತ ಬಂದೆ ಮಗ. ಹಂಗೆ ನಮ್ಮ ಕಾಲೇಜ್ ಲೈಬ್ರರಿನೂ ನೋಡ್ದಂಗೆ ಆಯ್ತು. ಇರ್ಲಿ ಬಿಡು. ಗೀತಾ ಸಿಕ್ಕಿದ್ಲು, ಮಾತಾಡ್ದೆ. ಏನ್ ಮಾತಾಡ್ದೆ? ಅರುಂಧತಿ ಜೊತೆ ಬರೋ ಆ ಬೈಕ್ ಹುಡುಗ ಯಾರು ಅಂತ ಹೇಳಿದ್ಲು. ಯಾರಂತೋ? ಏನ್ ಹೇಳಿದ್ಲು? ಹೋಗ್ಲಿ, ಬೇಡ ಬಿಟ್ಬಿಡು ಮಗ. ಏಯ್ ಹೇಳೋ ಮಗ. ಅವನು ಬೇಡ ಮಗ. ಏಯ್ ಇರ್ಲಿ ಹೇಳೋ. ಅದು ನೀನ್ ಅನ್ಕೊಂಡ್ರಂಗೆ ಅವನು ಅರುಂಧತಿ ಬಾಯ್ ಫ್ರೆಂಡ್ ಅಲ್ಲ. ಮತ್ತೆ ಅವನು ನನ್ ಮಗನ ಹೇಳಲ್ಲ. ಅವನು ಅವಳ ಕಸಿನ್ ಬ್ರದರ್ ಅಂತೆ. ಅವಳ ದೊಡ್ಡಪ್ಪನ್ ಮಗ ಅಂತೆ. ಸಂಜೆ ಬೇಗ ಬಾ. ಓಕೆ ಸಿಯಾ, ಬಾಯ್. ಓಕೆ ಬಾಯ್. ಅರೆ ಹಾಯ್, ಐ ಆಮ್ ಅಕ್ಷಯ್. ಹಾಯ್, ಐ ಆಮ್ ಅಜಯ್. ನಿಮ್ಮ ಕಾಲೇಜ್ ಫೆಸ್ಟಿಗೆ ಬಂದಿದ್ದೆ. ನಿಮ್ಮ ಪ್ರೆಸೆಂಟೇಷನ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗ್ಬಿಟ್ಟೆ. ಯು ಆರ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್, ನೈಸ್ ಮೀಟಿಂಗ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ನೀವಿರೋದಲ್ಲಿ? ನಾನು ಮೆಲ್ಬೋರ್ನಲ್ಲಿ ಸೆಟ್ಲ್ ಆಗಿದ್ದೀನಿ. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಅಂತ ಇಲ್ಲಿಗೆ ಬಂದೆ, ಮುಗೀತು. ನೆಕ್ಸ್ಟ್ ವೀಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಅಪ್ ವೆನ್ ಐ ಕಮ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. ಸಿ ಯು. ಟೇಕ್ ಕೇರ್. ಟೇಕ್ ಕೇರ್. ಮಗ ಸೂಪರ್ ಹೀರೋ ಆಗ್ಬಿಟ್ಟಲ್ಲ ನೀನು. ನಾನಾ? ಮತ್ತಿನ್ನೇನಲ್ಲ, ನಿನ್ನ ಪ್ರೆಸೆಂಟೇಶನ್ ಕೇಳ್ಬಿಟ್ಟು ನಾವೇ ಸುಸ್ತಾಗ್ಬಿಟ್ಟಿದೀವಿ. ಅಷ್ಟೇ ಯಾಕೆ, ಅರುಂಧತಿ ಕಸಿನೇ ಬಿದ್ದೋಗ್ಬಿಟ್ಟವನೆ. ಇನ್ನು ಅರುಂಧತಿ ಬೀಳಲ್ವಾ? ಲವ್, ನನಗಿರೋ ಫೀಲಿಂಗ್ ಅವಳಿಗೂ ಇರ್ಬೇಕು ಅನ್ನೋದೇನೋ ಇದೆ. ಒಂದೇ ಒಂದ್ಸತಿ ಹೋಗಿ ಪ್ರಪೋಸ್ ಮಾಡೋ. ಪ್ರಪೋಸಾ? ಹಾ, ನಾನೇನು ಅಪೋಸ್ ಮಾಡೋನ್ನ ಪ್ರಪೋಸ್ ಅಪ್ಪ ಮಗ. ಪ್ರಪೋಸು ಅಪೋಸು ಅಂದ್ರೆ ಲೈ ಲವ್ ಮಾಡೋದು ಅಂತ. ಓಹೋ, ಲವ್ ಟ್ಯೂನ್. ಇಲ್ಲೇ ಇದ್ರೆ ನಿನ್ ತಿಥಿ ಟ್ಯೂನ್ ಮಾಡ್ಬಿಡ್ತೀನಿ. ನಡಿಯಲೈ ನಡಿ. ಯಾತೋ ನಿನ್ನ ಅದೇನೋ ಒಳ್ಳೆ ಪ್ರಪೋಸ್ ಅಂದ್ರೆ ಪೆಟ್ರೋಲ್ ಕುಡ್ದು ಒಂಥರ ಆಡ್ತೀಯಾ? ಮಗ, ನನ್ಗೆ ಪ್ರಪೋಸ್ ಮಾಡಕ್ ಬರಲ್ವೋ? ಬರ್ದಿದ್ರೇನಂತೆ, ನಾವಿಲ್ವಾ? ಸುಮ್ನೆ ನಮ್ಮ ಮಾತು ಕೇಳೋ. ಮಗ, ಒಂದ್ ಐಡಿಯಾ. ಏನು? ಅರುಂಧತಿ ಬರ್ತಾ ಇದ್ದಾಳೆ ಅನ್ಕೊಡು. ಅನ್ಕೋ. ಬಾಯಲ್ಲೊಂದು ರೋಸ್ ಇಟ್ಕೋ, ಕೈಯಲ್ಲೊಂದು ಲಾಂಗ್ ಹಿಡ್ಕೋ, ಅವಳು ಮುಂದೆ ಹೋಗಿ ನಿಂತ್ಕೋ. ನಿನ್ನೇ ನೋಡ್ತಾ ಇದ್ದಾಳೆ. ನೀನೊಂದು ಲುಕ್ ಕೊಡು. ಈಗ ಹೇಳು, ನನ್ನ ಲವ್ನ ನೀನು ಒಪ್ಕೊಂಡ್ರೆ ಈ ರೋಸು ನಿನ್ನ ತಲೆಯಲ್ಲಿರುತ್ತೆ, ಇಲ್ಲ ಅಂದ್ರೆ ನಿನ್ನ ತಲೆ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಪೊಲೀಸ್ ಜೀಪ್ ಬರುತ್ತೆ, 4 ಆಂಗಲ್ ಅಲ್ಲಿ ಸ್ಲೇಟ್ ಹಿಡ್ದಿರೋ ಸ್ಟಿಲ್ ನ ಊರೂರೆಲ್ಲ ಅಂಟಿಸ್ತಾರೆ. ಈ ತರ ಡಬ್ಬ ನನ್ ಮಗ್ನೆ. ಇಂತ ಲಾಂಗು, ರೇಪು, ಆಸಿಡ್ ಇಂತ ಡಬ್ಬ ಐಡಿಯಾಗಳ ಕೊಟ್ಬಿಡು. ರಿಂಗ್ ನನ್ ಮಗ್ನೆ, ಸುಮ್ಮನೆ ನಿತ್ಕೊಳ ಮಗ. ಇವೆಲ್ಲ ಬಿಟ್ಬಿಡು. ನಾನು ಹೇಳ್ದಂಗೆ ಕೇಳು. ನೀನು ಅರುಂಧತಿ ಡೈಲಿ ಬಸ್ಸಲ್ಲಿ ಹೋಗೋ ತರ ಹೋಗ್ತಾ ಇರ್ತೀರ. ಬಸ್ಸು ತುಂಬಾ ರಶ್ ಇದೆ, ನೀನು ಹಿಂದೆ ಇದೀಯಾ, ಅವಳು ಮುಂದೆ ಇದ್ದಾಳೆ. ಒಬ್ರಿಗೊಬ್ರು ನೋಡ್ತೀರಾ. ನಿನ್ ಮುಂದೆ ಒಬ್ಬ ಬಾಲ್ಡೆ ಅವನೇ, ಅವನ್ ತಲೆ ಮೇಲೆ ರಮ್ಮನ ಒಂದ್ ಬಿಡು. ಏಯ್ ಬಿಡಲೇ, ಯಾಕೋ ಹೆದರ್ಕಬೇಡ, ಮುಂದಕ್ಕೆ ಬಾ. ಅವಳು ಅವಳ ಡೌ ಜೊತೆ ಮಾತಾಡ್ತಾವಳು. ನೀನ್ ಧೈರ್ಯ ತಗೊಂಡು ಮುಂದಕ್ಕೆ ಬಾ. ನಾಚ್ಕಬೇಡ, ಅವಳು ನೋಡ್ತಾವಳೆ. ಹಂಗೆ ಒಂದ್ಸಲ ಟಚ್ ಮಾಡು. ಏಯ್ ಮಾಡಲೇ, ಲೈ ಹಿಂಗ್ ಟಚ್ ಮಾಡಿದ್ರೆ ಲವ್ ಬರಲ್ಲ ಕಣ. ಒಂಚೂರು ಜೋರ ಟಚ್ ಮಾಡ. ಇನ್ನೊಂದ್ಸಲಿ ಮಾಡು. ಇನ್ನೊಂದ್ಸಲಿ ಜೋರಾಗಿ ಮಾಡಲೇ. ಜೋರ ಲವ್ ಬರ್ಲಿ. ಐಡಿಯಾ ಕೊಡ್ತಾನೆ, ಐಡಿಯಾ. ಬಿಡ ಬಿಡ, ಸಾಕ್ ಬಿಡ. ಲೈ ಡಬ್ಬ, ನನ್ನ ಮಗ ಎಂತ ಕಿತ್ತೋಗಿರೋ ಐಡಿಯಾ ಕೊಡ್ತಾನ ನೋಡ. ಅಷ್ಟೊಂದ್ಸಲ ಟಚ್ ಮಾಡಿದ್ರೆ ಜನ ನನ್ ಹೊಡಿಯಲ್ವಾ? ಅಯ್ಯೋ ನಿನ್ನ ಈ ಚಪ್ಪರ್ ನನ್ ಮಕ್ಳು ಮಾತ್ ಕೇಳಿ ನೀನೇನಾದ್ರೂ ಚಮಕಾಯ್ಸಕ್ ಹೋದ್ರೆ ಚಪ್ಲಿ ಎಟ್ ತಿಂದು ಚಿಂದಿ ಚಿತ್ರಾನ್ನ ಆಗ್ಬಿಡ್ತೀಯ. ಆಮೇಲೆ ದೇವದಾಸ ಎಲ್ಲ ದೇವದಾಸ ಆಗ್ಬಿಡ್ತೀಯ. ಸಾರಿಮ್ಮ, ಡೋಂಟ್ ವರಿ ಮಾಡ್ಕೋಬೇಡ. ಡೀಸೆಂಟ್ ಆಗಿ, ಡಿಗ್ನಿಫೈ ಆಗಿ ಹೆಂಗ್ ಡವ್ ಹೊಡಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಡಾರ್ಲಿಂಗ್. ಕೇಳ ನಿಂದು ಒಂದ್ ಐಡಿಯಾ ಹೇಳು ಸಾಯಿ. ಫ್ರೆಶ್ ಆಗಿ ಇವತ್ತೆಲ್ಲ ನಾಳೆ ಫ್ರೆಶ್ ಮೂಡಲ್ಲಿ ಒಂದ್ ರೋಸ್ ಹಿಡ್ಕೊಂಡು ಅವಳು ಮುಂದೆ ಹೋಗಿ ನಿಂತ್ಕೊಂಡು, ಹಾಯ್ ಅರುಂಧತಿ, ಐ ಆಮ್ ಅಜಯ್ ಅಂತ ಕೈ ಇಟ್ಕೊಂಡ್ಬಿಡು. ಕೈ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ಲೇ ಬಿಡ್ಲಿ, ನೀನೇ ಅವಳ ಕೈಗೆ ರೋಸ್ ಇಟ್ಬಿಟ್ಟು ಐ ಲವ್ ಯು ಅನ್ಬಿಡು. ಇಷ್ಟ ಇದ್ರೆ ಹೂ ಮುಡ್ಕತ್ತಾಳೆ, ಇಲ್ಲ ಅಂದ್ರೆ ಎಸಿತಾಳೆ. ಒಟ್ನಲ್ಲಿ ಟೋಟಲ್ ಆಗಿ ನಿನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗ್ಬೇಕು ಅಷ್ಟೇ. ಇರೋ ಸ್ವಲ್ಪ ಕಷ್ಟನೇ, ಆದ್ರೂ ಟ್ರೈ ಮಾಡ್ತೀನಿ. ಮಾಡ್ತೀನಿ. ನಿಮ್ಗೇನಾದ್ರೂ ಲವ್ ಬಗ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಟ್ಯೂಷನ್ ಬನ್ನಿ. ಬೇಡ ಬಿಡಿ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಯಾಂದಳ್ಳಿ ಮಗ, ಯಾವ್ದಾದ್ರು ಹೊಸ ರಿಂಗ್ ಟೋನ್ ಇದ್ರೆ ಕಳ್ಸ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗ್ನಿಗೆ ರಿಂಗ್ ಟೋನ್ ಚಿಂತೆ ಅಂತೆ.
ರಿಂಗ್ ಟೋನ್ ಕೊಡ್ತೀನಿ ನಡಿಯಪ್ಪ. ಹೌದಾ? ಬಾ, ಬಾ, ಬಾ. ಆಂಜನೇಯ, ಈ ಗುಲಾಬಿ ಹೂನ ಅರುಂಧತಿ ಸ್ವೀಕರಿಸಿ ನನ್ನ ಲವ್ನ ಒಪ್ಕೊಂಡ್ರೆ ಅವಳ ಜೊತೆನೆ ಬಂದು ಹೂವಿನ ಅಲಂಕಾರ ಮಾಡಿಸ್ತೀನಿ. ಅರುಂಧತಿ ನಿಂತ್ಕೋ. ಯಾಕೇನಾಯ್ತು? ಆ ಹುಡ್ಗ ನೋಡು, ಲವ್ ಮಾಡು ಅಂತ ಹಿಂದೆ ಬಿದ್ಬಿಟ್ಟಿದ್ದಾನೆ. ಅವನು ರೋಸ್ ಹಿಡ್ಕೊಂಡು ತುಂಬಾ ಕಾಟ ಕೊಡ್ತಿದ್ದಾನೆ. ಇವತ್ ನೋಡಿದ್ರೆ ಫಿಲ್ಮಿಗ್ ಬಾ, ಇಲ್ಲಾಂದ್ರೆ ಆಸಿಡ್ ಹಾಕ್ತೀನಿ ಅಂತಿದ್ದಾನೆ. ನೋಡೆ ಪ್ಲೀಸ್ ಬಾರು, ನನಗೆ ಹೆಲ್ಪ್ ಮಾಡೋರು ಪ್ಲೀಸ್. ಇದು ಲವ್ವಾ? ಆಸಿಡ್ ಹಾಕಿದ್ರೆ ಲವ್ ಬರತ್ತಾ? ಯಾವತ್ತು ಪ್ರೀತಿಯಿಂದ ಗೆಲ್ಬೇಕು, ಭೀತಿ ಹುಡ್ಸಿ ಪ್ರೀತಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಾ? ನೋಡೋ, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡಿಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್ವಾ? ಇವಳು ಕೇಳೋ ಒಂದು ಡ್ರೆಸ್ ಕೊಡ್ಸಕ್ಕಾಗತ್ತಾ ನಿನ್ಗೆ? ಅವಳು ಅಂದ್ರೆ ನನ್ಗೆ ಸಾಯೋಷ್ಟು ಪ್ರೀತಿ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ಅವಳು ಐ ಲವ್ ಯು ಟು ಅನ್ನೋವರೆಗೂ ಕಾಯ್ಬೇಕು. ಅದನ್ ಬಿಟ್ಟು ಆಸಿಡ್ ಹಾಕ್ತೀನಿ, ಚೂರಿ ಹಾಕ್ತೀನಿ ಅಂತ ಹೆದರ್ಸಿದ್ರೆ ಯಾವ ಹುಡುಗಿಗೂ ಲವ್ ಬರಲ್ಲ. ಸೈಡ್ ಬನ್ನಿ, ಸೈಡ್ ಬನ್ನಿ. ಏನಿದು ಇಷ್ಟೊಂದು ಜನ ಸೇರ್ಕೊಂಡಿದ್ರ ಇಲ್ಲಿ? ಏನಾಯ್ತು ಸರ್? ನೋಡಿ ಸರ್, ಈ ರಾಸ್ಕಲ್ ಇವಳನ್ನ ಲವ್ ಮಾಡ್ತಾ ಇದ್ದಾನಂತೆ. ಒಪ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತಾನಂತೆ ಸರ್. ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ತಾಯ್ದಿಂದ ಕಷ್ಟಪಟ್ಟು ಕೈಯಲ್ಲಿ ಬುಕ್ ಕೊಟ್ಟು ಕಾಲೇಜ್ಗೆ ಹೋಗ್ರು ಅಂತ ಹೇಳಿದ್ರೆ ನೀವು ಬುಕ್ನ ಬಿಸಾಕ್ಬಿಟ್ಟು ಆಸಿಡ್ ಪೆನಾಯಿಲ್ ಅನ್ಕೊಂಡು ಹುಡುಗಿರಿಂದ ಅಲಿತಾ ಇದ್ದೀರಾ. ನೀನೇನು ಆಸಿಡ್ ಮಾರೋ ಏಜೆಂಟೇನಾ? ನಡೆಯೋ ಕಾಲೇಜ್ಗೆ 100 ಟಾಯ್ಲೆಟ್ ಇಂದ ತೊಳಿಸಿ ನಡೆಯೋ ನಡೆಯೋ. ಸರ್ ಅದು ಆಗಲ್ಲ ಸರ್. ನಾನು ಅವಳು ಫೇಸ್ಬುಕ್ ಅಲ್ಲಿ ಫೇಸ್ ಕಿತ್ಕೊಂಡು ಹೊಡೆದು ಬಿಡ್ತೀನಿ. ಫೇಸ್ಬುಕ್ ಅಂತೆ ಫೇಸ್ಬುಕ್ ಅದು ಇದು ಅನ್ಕೊಂಡು ಎಲ್ಲಾರು ಹಾಳಾಗೋಗ್ತಾ ಇದ್ದೀರಾ. ಲೇ, ಟೆಕ್ಸ್ಟ್ ಬುಕ್ ಓದ್ರು. ಸಾರಿ ಸರ್. ಅದನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ನನ್ನ ಮಗಂದು ಕಂಪ್ಯೂಟರ್ ಮುಂದೆ ಹುಡುಗಿರ್ ಫೋಟೋ ನೋಡ್ಕೊಂಡು ಸಾಯ್ತಾ ಇದ್ದೀರಾ. ಸಾರಿ ಸರ್. ಏನ್ ಸಾರಿನೂ ಇಲ್ಲ, ಮೋರಿನೂ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ನಿನ್ನ ಶಿಸ್ತಿರ್ಬೇಕು, ಶಿಸ್ತು ಕಾಲೇಜಲ್ಲಿ. ಹೋಗಿ ಎಲ್ಲ ಹೋಗಿ, ಅವ್ರವ್ರ ಕ್ಲಾಸ್ಗೆ ಹೋಗಿ ಹೋಗಿ ಹೋಗ್ರಿ. ಹೇ, ಮತ್ತೇನು ಅವಳಿಂದ ಹೋಗ್ತಾ ಇದೆಯಾ? ಹೋಗಿ ಈ ಕಡೆ ಹೋಗ್. ತಿರ್ಗಾ ಅವಳಿಂದನೇ ಹೋಗ್ತಾವನೆ ನಾನ್ ಸೆನ್ಸ್ ತಂದು. ತಗೊಳ್ಳೋ. ಲೋ ಮಗ, ಇನ್ನು 5 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಅವಳ ಕೈ ಫಿಂಗರ್ ಪ್ರಿಂಟು ನಿನ್ ಕೆನೆ ಮೇಲೆ ಪ್ರಿಂಟ್ ಆಗಿರ್ತಿತ್ತು. ಮುಚ್ಕೊಂಡಿರ್ತೀಯಾ? ಯಾಕೆ? ಅವ್ನು ಯಾವನೋ ಗುಬಾಡ್ ನನ್ನ ಮಗ ಆಸಿಡ್ ಎಡ್ಸ್ತೀನಿ ಅಂದ್ರೆ ಯಾವ ಹುಡುಗಿ ತಾನೇ ಸುಮ್ಮನೆ ಇರ್ತಾಳೆ? ಹಾಗಾದ್ರೆ ಹೋಗಿ ಪ್ರಪೋಸ್ ಮಾಡೋ. ಯಪ್ಪ, ಈಗಾಗಲೇ ಅವಳು ಈಟಾಗಿ ರೋಸ್ಟ್ ಆಗಿದ್ದಾಳೆ. ನಾನೇನಾದ್ರು ರೋಸ್ ಇಟ್ಕೊಂಡು ಹೋದ್ರೆ ನನ್ನನ್ನು ಸೇರಿಸಿ ರೋಸ್ಟ್ ಮಾಡ್ತಾಳೆ. ಸರಿ, ಯಾವಾಗ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಮಗ, ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ನಿನ್ನ ಪ್ರಪೋಸಲ್ನ ಅವಳು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನನ್ನ ಲವ್ ಹಂಗೆ ಇರುತ್ತೆ, ಆದರೆ ಒನ್ ಸೈಡ್ ಆಗಿರುತ್ತೆ. ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದ್ರು ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರಾ? ಏನಪ್ಪ ಕ್ವಶನ್ ಪೇಪರ್ನ ತಳ್ಕಂಬಳ್ಕ ಹುಡುಕ್ತಾ ಇದ್ಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಆಗ್ತಾ ಇದೆ. ಯಾಕೋ ಸರ್? ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನಲ್ಲಿ. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ, ಈ ಕಾಲದಲ್ಲೂ ಇಂಥ ಹುಡುಗರಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ಗೆ ಬೇಕಾಗಿರೋದು. ಆಮೇಲೆ ಎಲ್ಲಪ್ಪ
ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡೂ ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ. ಮಲ್ಯ ಎಣ್ಣೆನ? ಅದ್ಯಾವ್ದು? ಡಿಲೆಕ್ಸ್ ರಮ್ಮು. ಎಣ್ಣೆ ಹೊಡ್ಕೊಂಬಂದ. ಸಾರಿ ಮಾ, ಗಬ್ಬು ವಾಸನೆ. ಸರ್ ಭಯ್ಯ. ಸರ್ ಎಕ್ಸ್ಕ್ಯೂಸ್ ಮೇ, ನಿಮ್ದು ಎರಡು ಇದೆಯಲ್ಲ, ಒಂದು ಕೊಟ್ಬಿಡಿ. ಅಬ್ಬ ಪೆನ್ನು ತಗೋ. ಕೊಡಲ್ಲ. ಯಾಕೆ ಸರ್? ಅವಂದಾದ್ಮೇಲೆ ತಗೊಂಡ್ ಬರಿ. ಸರ್ ಸರ್ ಪ್ಲೀಸ್ ಸರ್. ತಗೊಳ, ಕರೆಕ್ಟ ಬರಿಯ. ಥ್ಯಾಂಕ್ ಯು ಸರ್. ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕಣ. ಗೊತ್ತು ಬಿಡಿ. ಬರಿಯ. ಓಕೆ ಸರ್. ದೊಡ್ಡಿ ಗುಡಿಯ ದನ ಇದ್ದಂಗವನೇ. ಹಿಂಗೆ ಎಣ್ಣೆ ಹೊಡಿತಾ ಇದೆ, ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಯ್ತೆ. ಎಕ್ಸಾಮ್ ಬರಿಯೋ. ಸೈಲೆನ್ಸ್ ಪ್ಲೀಸ್. ಅಜಯ್ ಸರ್, ಏನಪ್ಪ ಕ್ವಶನ್ ಪೇಪರ್ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ಗಳನ್ನ ಓಡಿಸ್ತಾ ಇದೆಯಲ್ಲ, ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಡ್ಬೇಡ. ಮೊದಲು ಅಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರಿ, ಆಮೇಲೆ ನಿನ್ ತಲೆಯಲ್ಲಿ ಓಡ್ತಾ ಇರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಎಂತ ಐಡಿಯಾ ಕೊಟ್ರಿ ಸರ್. ಬರಿ. ತುಂಬಾ ಸ್ಪಿರಿಟ್ ಬಂದ್ಬಿಟ್ಟಿದೆ, ಬಿಚ್ಚಾಕೊಂಡ್ ಬರಿತೀನಿ. ಮುಚ್ಕೊಂಡಲ್ಲ ಬರಿಬೇಡಪ್ಪ, ಪಕ್ಕದಲ್ಲಿ ಹೆಣ್ಮಕ್ಳು ಇದಾರೆ. ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಬರಿ 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 ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ. ಸರ್ ಯಾಕಲ್ಲ ಎಕ್ಸಾಮ್ ಒಂದು ಅರ್ಧ ಗಂಟೆ ಆಗ್ಲಿಲ್ಲ, ಹುಚ್ಚಾಗಿ ಬಂದಿಲ್ಲ. ಇಲ್ಲ ಸರ್, ಮುಗೀತು ಸರ್. ಬರ್ದು ಬಿಟ್ಟ? ಹೌದು ಸರ್. ಇಲ್ಲ ಇಷ್ಟು ಬೇಗ? ಹ್ಞೂ ಸರ್. ಉಪೇಂದ್ರ ಫ್ಯಾನ? ಶಿಸ್ತು ಶಿಸ್ತು ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಯಲ್ಲ, ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರ್ದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರ್ಲಾ ಸರ್? ಗುರು ಏನ್ ಮಹಾ. ಇವರೆಲ್ಲಾ ಉದ್ದಾರ ಆಗ್ತಾರ? ಅಲ್ಲ, ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋನು ಇವನ ಇಲ್ಲ ನಾನ? ನಿಮ್ಮಪ್ಪ. ಅಮ್ಮ ಬಾಯ್ಲಿ. ಏನು? ನಾನು BSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹೌದಾ? ನನ್ ಮಗ BSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅವ್ನ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಾನು ಆಲ್ರೆಡಿ ಅವ್ನು ಒಂದು ಕೆಲಸನ ಹುಡುಕಿಟ್ಟಿದ್ದೀನಿ. ಕೆಲ್ಸನಾ? ಹೌದು, ನನ್ ಫ್ರೆಂಡ್ ಒಂದು ಕಂಪನಿ ಇದೆ, ಕೆಲ್ಸಕ್ಕೆ ಹೇಳಿದ್ದೆ, ಕಳ್ಸು ಅಂತ ಹೇಳಿದ್ದ. ನಾಳೆನೆ ಹೋಗಿ ಜಾಯ್ನ್ ಆಗ್ಬಿಡು. ನಾಳೆಯಿಂದಾನಾ? ಹೌದು. ನೋಡು, ನಿನ್ನ ಜಾಲಿ ಲೈಫ್ ಎಲ್ಲ ಮುಗೀತು. ಇನ್ನೇನಿದ್ರು ಜವಾಬ್ದಾರಿ ಲೈಫ್ ಅಷ್ಟೇನೆ. MBA ಮಾಡ್ಬೇಕು ಅಂತಿದ್ಯಲ್ಲ, ನಾಳೆನೆ ಹೋಗಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಪ್ಲೈ ಮಾಡು. ಸರಿ ಡ್ಯಾಡಿ. ವರ್ಕ್ ಎಲ್ಲ ಮುಗಿಸಿ. ಸರ್ ಎಸ್, ನನ್ನ ಹೆಸರು ಅಜಯ್ ಅಂತ, ಜಗದೀಶ್ ಅವ್ರ ಮಗ. ಓಹೋ, ವೆರಿ ಗುಡ್. ನಿಮ್ ತಂದೆ ನಾನು ಒಳ್ಳೆ ಫ್ರೆಂಡ್ಸ್. ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿ. ಹೇಳ್ತೀನಿ. ಥ್ಯಾಂಕ್ ಯು. ಆಯ್ತು. ಅಜಯ್, ಪ್ರಾಜೆಕ್ಟ್ ರಿಪೋರ್ಟ್ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಗುಡ್, ಕೀಪ್ ಇಟ್ ಅಪ್. ನೋಡು, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡು ಇಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್ವಾ? ಅರುಂಧತಿ, ನನ್ ಗುರಿ ಹತ್ರ ನಾನು ಬರ್ತಾ ಇದ್ದೀನಿ. ಯಾವ್ದೋ ಲೇಡಿ ಬರ್ಡ್ ನೋಡ್ಕೊಂಡು ನನ್ ಗಾಡಿಗೆ ಸಿಕ್ಕಾಕೊಂಡು ಡೆಡ್ ಬಾಡಿ ಆಗ್ಬಿಡ್ತಿದ್ಯಲ್ಲ. ಅಯ್ಯನೇನ್. ಸಾರಿ ಸರ್. ಏಯ್, ನೀನ್ ಅಜಯ್ ಅಲ್ವಾ? ಹೌದು. ನಾನ್ ಮಗ ಲೋಕಿ. ಯಾವ ಲೋಕಿ? ಒಟ್ಟಿಗೆ ಓದಿದ್ವಲ್ಲ SSLC, ಗೊತ್ತಾಗ್ಲಿಲ್ವಾ? ಇಲ್ಲ. ಸ್ಕೂಲಲ್ಲಿ PT ಮಾಸ್ಟರ್ ಶೂಲೇಸ್ ಕಟ್ಟಾಕಿ ಅವ್ರ ಮೂಗ್ ಸ್ಕ್ರಾಪ್ ಮಾಡಿದಕ್ಕೆ ಸ್ಕೂಲಿಂದ ಒದ್ದೋಡ್ಸಿದ್ರು, ಜ್ಞಾಪಕ ಇದೆಯಾ? ವಾ, ಲೋಕಿ ತಿರ್ಬೋಕಿ. ಅದೇ ತಿರ್ಬೋಕಿ ಅಂತೂ ಜ್ಞಾಪಕಕ್ಕೆ ಬಂತಲ್ಲ. ಅಲ್ಲ ಕಣೋ, ಹೆಂಗಿದ್ದವನ್ ಹೆಂಗಾಗ್ಬಿಟ್ಟು? ಏನೋ ಸಮಾಚಾರ? ಅಯ್ಯೋ, SSLC ಆದ್ಮೇಲೆ ಬಹಳ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಮಗ. ಏನ್ ಮಾಡೋದು ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಕಾಶ ನೋಡ್ತಾ ಇರ್ಬೇಕಾದ್ರೆ ದೇವ್ರು ಒಂದ್ ಒಳ್ಳೆ ಐಡಿಯಾ ಕೊಟ್ಟ. ಹಾಗೇ ಮಣ್ಣು ಫ್ರೀ ಆಗ್ತೆ, ಭೂಮಿ ತಾಯಿ ಕೃಪೆ ಹಂಗೇ ಆಕಾಶ ಕರ್ಕೊಂಡು ಹೊಟ್ಟೋದ್ಲು. ಏನಿದು ಹಿಂಗೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಬಾ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬಾ 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 ಬಾ. ಸರಿ. ಏನಿದು ಹಿಂಗೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಬಾ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬಾ. ಸರಿ. ಬಾ. 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 ಬಾ.
ಅಲ್ಲ ಮಗ, ಮುಂದೆ ನೋಡ್ಕೊಂಡು ನಡೆಯೋದಲ್ವಾ? ಒಳ್ಳೆ ಆಯುಧ ಪೂಜೆ ನಿಂಬೆಹಣ್ಣು ಆಗ್ಬಿಡ್ತಿದ್ದೆ ಹೆಚ್ಚು ಕಮ್ಮಿ ಆಗಿದ್ರೆ. ಏನ್ ಬಿಸ್ನೆಸ್ ಅಂತ ಯೋಚಿಸ್ತಿದ್ಯಾ? ಅದೇ ಕಣ, ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟ್, ಪ್ರಾಪರ್ಟಿ ಸೊಲ್ಯೂಷನ್ಸ್. ಹೌದು, ನೀ ಏನ್ ಮಾಡ್ಕೊಂಡಿದ್ಯಾ ಬಿಸ್ನೆಸ್? ಬಿಸ್ನೆಸ್ ನಮ್ಮ ಹತ್ರ ಎಲ್ಲಿದೆ ಬಂಡವಾಳ? BSc ಮುಗೀತು, BCL ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. BCL IPL ಮಂತ್ಲಿ ಇನ್ಕಮ್ ಎಷ್ಟು ಮಗ? 7,000 ಕೊಡ್ತಾರೆ. 7,000ನ? ಅದು ಬಸ್ ಚಾರ್ಜು ಹೊಟ್ಟೆಗಾಯ್ತು. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಅಂದ್ರೆ ನೀನ್ ಓದಿರೋದು BSc, ಸಂಬಳ ನೋಡಿದ್ರೆ ಪುಟಗೋಸಿ. ನಾನು ಓದಿರೋದು SSLC, ಆದ್ರೆ ನನ್ನ ಕಾರಲ್ಲಿ ಎನಿ ಟೈಮ್ AC. ಇಷ್ಟೇ ಕಣ ಲೈಫ್. ಲವ್ ಮಗ, ಈಗಿನ ಕಾಲದಲ್ಲಿ ಡಿಗ್ರಿ ಎಲ್ಲ ವೇಸ್ಟ್ ಕಣ. ತಲೆ ಉಪಯೋಗಿಸಿ ದುಡ್ಡು ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂದ್ರೆ ಮೀಟರ್ ಇರ್ಬೇಕು. ನೋಡು, ಒಂದ್ ಕೆಲ್ಸ ಮಾಡು, ನೀನ್ ಈ ಕೆಲ್ಸನ ಬಿಟ್ಬಿಡು. ನನಗೂ ಬಿಸ್ನೆಸ್ ನಲ್ಲಿ ನಿಂತರ ಒಂದ್ ಒಳ್ಳೆ ಹ್ಯಾಂಡ್ ಬೇಕಾಗಿತ್ತು. ತಿಂಗಳಿಗೆ ಒಂದ್ 25-30 ಸಾವಿರ ರೂಪಾಯಿ ಕೈ ತುಂಬಾ ಸಂಬಳ ಕೊಡ್ತೀನಪ್ಪ. ಅದ್ರ ಮೇಲೆ ನೀನ್ ಮಾಡೋ ಬಿಸ್ನೆಸ್ ಮೇಲೆ 10-15% ಕಮಿಷನ್. ಅದನ್ನು ತಗೋ. ಒಂದ್ಸಲಿ ಯೋಚನೆ ಮಾಡು, ಲ್ಯಾಂಡ್ ಮಾರ್ಕ್ ಬಂದ್ಬಿಡು. ಲ್ಯಾಂಡ್ ಮಾರ್ಕಾ? ಲ್ಯಾಂಡ್ ಮಾರ್ಕ್ ಅಂದ್ರೆ ನನ್ನ ಆಫೀಸ್ ಹೆಸರು ಕಣ. ನೋಡ್ ಮಗ, ನಾನು ಒಂದ್ಸಲಿ ಲ್ಯಾಂಡ್ ಮಾರ್ಕ್ ಮಾಡಿದ್ರೆ ಡೀಲ್ ಡನ್ ಅಂತ. ಇದು ನನ್ನ ಕಾರ್ಡು. ನಾಳೆ ಬಂದು ನನ್ನ ಆಫೀಸಲ್ಲಿ ನೋಡು. ಸರಿ ಮಗ, ಬಾಯ್ ಬಾಯ್. ಹಲೋ, ಎಸ್ ಸರ್, ಇಲ್ಲೇ ಕನಕಪುರ ಜೊತೆ ಇದ್ದೀವಿ ಸರ್. ತಪ್ಪಿಸ್ಕೊಂಡ್ಬಿಟ್ಟ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ನೋಡಿ, ಎಲ್ಲಾ ಕಡೆ ಸರ್ಚ್ ಮಾಡಿ. ಅವನಿದ್ರೆ ಹೇಳ್ಕೊಂಡ್ ಬನ್ನಿ. ಕಮ್ ಆನ್, ಸರ್ಚ್. ಹಲೋ, ಯಾರು ಬೇಕಾಗಿತ್ತು ನಿಮ್ಗೆ? ಅಜಯ್ ನಿಮ್ಮಗ ತಾನೆ? ಹೌದು. ಯಾಕೆ? ಒಬ್ಬನ್ನ ಶೂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇಲ್ಲ, ನನ್ ಮಗ ಅಂತವನಲ್ಲ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಲಕ್ಷ್ಮಿ, ಸುಮ್ನೆ ಇರು, ಗಾಬರಿ ಆಗ್ಬೇಡ. ಇನ್ಸ್ಪೆಕ್ಟರ್, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ನೋಡಿ, ಅರೆಸ್ಟ್ ವಾರೆಂಟ್ ಇದೆ ಸರ್. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಅವನು. ಶಿಟ್. ನೋಡಿ, ಆದಷ್ಟು ಬೇಗ ನೀವೇ ಅವನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಸರೆಂಡರ್ ಮಾಡಿಸಿದ್ರೆ ನಿಮ್ ಮಗ ಸೇಫ್ ಆಗಿ ಉಳಿತಾನೆ. ಇಲ್ಲ ಇದೇ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ನನ್ನ ಕೈಲೇ ಎನ್ಕೌಂಟರ್ ಆಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ?
ಏನಾದ್ರೂ ಮಾಡ್ಬಿಟ್ರೆ ಎನ್ಕೌಂಟರ್ ಅಂತೆಲ್ಲ ಹೇಳ್ತಿದ್ದಾರೆ. ಅಂತದ್ದೇನು ಆಗೋದಿಲ್ಲ. ನನ್ನ ಮಗ ಅಂತವನಲ್ಲ. ನೋಡು, ನಾನು ನಮ್ಮ ಅಡ್ವೊಕೇಟ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಧೈರ್ಯವಾಗಿರು. ಅಷ್ಟ್ರಲ್ಲಿ ಏನಾದ್ರೂ ಏನು ಗಾಬರಿ ಆಗ್ಬೇಡ ಅಂತ ಹೇಳದ್ನಲ್ಲ. ಏನೋ ಮಂಜುನಾಥ, ಇದು ಎಷ್ಟು ವಿಚಿತ್ರ ನೋಡು. ಇಷ್ಟು ದಿವಸ ನಾವಿಬ್ರು ಬಿಸ್ನೆಸ್ ಅಲ್ಲಿ ಭೇಟಿ ಮಾಡ್ತಾ ಇದ್ವಿ. ಮುಂದೊಂದಿನ ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ಏನಾದ್ರೂ ನಮ್ಗೆ ಗೊತ್ತಿದ್ದ? ನನಗಂತೂ ಗೊತ್ತಿರಲಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆಯಾ? ನಮಗೂ ಅಷ್ಟೇ. ನಮ್ಮ ಮಗಳು ನಿಮ್ ಮನೆ ಸೊಸೆ ಆಗ್ತಿರೋದು ತುಂಬಾ ಸಂತೋಷವಾಗ್ತಿದೆ. ಗಿರಿಜಾ, ಕರಿಯವಣ್ಣ. ಅರು ಬಾಮ್ಮ. ಇಲ್ಲಿ ಕೂತ್ಕೊಮ್ಮ. ತಗೊಳ್ಳಿ. ಹೇಗಪ್ಪ ಹುಡುಗಿ, ಓಕೆನಾ? ಓಕೆ. ಏನಪ್ಪ ಮಂಜುನಾಥ, ಆದಷ್ಟು ಬೇಗನೆ ಪುರೋಹಿತರ ಕರೆಸಿ ಮುಹೂರ್ತ ಗೊತ್ತು ಮಾಡ್ಬೋಣ. ಅಂಕಲ್, 1 ನಿಮಿಷ. ನಾನು ಇವತ್ತು ಸ್ವಲ್ಪ ಮಾತಾಡ್ಬೋದಾ? ಸ್ವಲ್ಪ ಯಾಕಪ್ಪ, ಪೂರ್ತಿನೇ ಮಾತಾಡು. ಅರು, ಕರ್ಕೊಂಡು ಹೋಗು. ಅರು, ಕರ್ಕೊಂಡು ಹೋಗಮ್ಮ. ಅರುಂಧತಿ, ಆಕ್ಚುಲಿ 1 ನಿಮಿಷ. ಓಕೆ. ಏನು, ನೀವು ಅಜಯ್ನ ಲವ್ ಮಾಡ್ತಾ ಇದ್ದೀರಾ? ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ಅಜಯ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಅವ್ರ ಬಗ್ಗೆ ತುಂಬಾ ಇಂಪ್ರೆಸ್ ಆದೆ. ಒಂದ್ಸಲ ನಮ್ ತಂದೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಕಾಲ್ ಬಂತು. ಡಾಕ್ಟರ್, ನಮ್ ಫಾದರ್ ಹೇಗಿದ್ದಾರೆ ಡಾಕ್ಟರ್? ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನನಗೆ ಥ್ಯಾಂಕ್ಸ್ ಹೇಳಿದ್ರೆ ಅದೊಂದು ಫಾರ್ಮಾಲಿಟಿ ಆಗುತ್ತಷ್ಟೇ. ಕರೆಕ್ಟ್ ಟೈಮಿಗೆ ಕರ್ಕೊಂಡ್ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾರವರು? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಬನ್ನಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಬ್ಬರು ಜೀವ ಉಳಿ. ಮೇಡಮ್, ಅವರೇ. ಎಕ್ಸ್ಕ್ಯೂಸ್ ಮೀ. ಅವ್ರನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಲಕಿಲಿ ಅವ್ರನ್ನ ಮತ್ತೆ ನಮ್ಮ ಕಾಲೇಜ್ನಲ್ಲಿ ನೋಡಿದೆ. ಒಳ್ಳೇದಕ್ಕೋಸ್ಕರ ಹೋರಾಡೋ ಅವ್ರ ಮನೋಭಾವ ನಂಗೆ ತುಂಬಾ ಇಷ್ಟ ಆಯ್ತು. ಆಗಾಗ ಬಸ್ನಲ್ಲಿ ನೋಡ್ತಾ ಇದ್ದೆ. ಮಾತಾಡ್ಸೋಣ ಅಂದ್ರೆ ಏನೋ ಸಂಕೋಚ ಆಗ್ತಾ ಇತ್ತು. ಅವ್ರ ಮೇಲಿದ್ದ ಭಾವನೆ ಅಟ್ರಾಕ್ಷನ್ನ ಇಲ್ಲ ಬರೀ ಅಫೆಕ್ಷನ್ನ ಗೊತ್ತಾಗ್ಲಿಲ್ಲ. ಕಾಲೇಜ್ ಫೆಸ್ಟ್ನಲ್ಲಿ ಅವ್ರ ಮಾತುಗಳನ್ನ ಕೇಳಿ ನಿಜವಾಗ್ಲೂ ಅವ್ರ ಮೇಲೆ ಲವ್ ಆಗೋಯ್ತು. ನನ್ನ ಮದ್ವೆ ಆಗೋ ಹುಡುಗ ಹೇಗೆಲ್ಲ ಇರಬೇಕು ಅನ್ನೋ ಕಲ್ಪನೆ ನನಗಿತ್ತು. ಆ ಎಲ್ಲಾ ಗುಣಗಳು ಅಜಯ್ನಲ್ಲಿತ್ತು. ಅರು ಎಂತ ಕೆಲಸ ಮಾಡ್ಬಿಟ್ಲು ನೋಡು. ಅಜಯ್ ಮೇಲಿಟ್ಟಿರೋ ಪ್ರೀತಿನ ನನ್ನ ಹತ್ರನೂ ಹೇಳ್ದೆ. ಇಷ್ಟು ದಿವಸ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಲು. ಅಜಯ್ ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಅವತ್ತೇ ಅವನಿಗೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ ವೆಂಕಿ, ಒಂದಿನ ನಾನು ಪ್ರಪೋಸ್ ಮಾಡೋಣ ಅಂತಾನೆ ಬಂದೆ. ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ಲೈಫ್ನಲ್ಲಿ ಸೆಟಲ್ ಆದ್ಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ನನಗೆ ಕೊಡ್ಬೇಕಾದ ಹೂನ ದೇವ್ರ ಮುಂದೆ ಇಟ್ಟು ಹೋದ್ರು.
ಹಲೋ, ಈ ಹೂವು ನಿನ್ನ ಪ್ರೇಮ ದೇವತೆಗೆ ಸೇರ್ಬೇಕಿತ್ತು, ಆದ್ರೆ ಈಗ ನಮ್ ಕ್ಯಾಂಟೀನ್ ದೇವತೆಗೆ ಸೇರ್ತು. ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಾಯ್ತು. ಸುಮ್ಮನೆ ಹೋಗು. ಅಮ್ಮ ತಾಯಿ, ಯಾವಾಗ ಅರ್ಥ ಆಗುತ್ತೋ. ಅಜಯ್, ನಿಮ್ಮಷ್ಟೇ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಅಜಯ್ ಬಂದು ಅವ್ರ ಪ್ರೀತಿನ ಪ್ರಪೋಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ. ನಿನ್ನೆ ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಆ ಗಂಡಿಗೆ ಸೆಪರೇಟ್ ಆಗಿ ಹೇಳಿ ಮದ್ವೆನೇ ಅವಾಯ್ಡ್ ಮಾಡ್ಬಿಟ್ಟೆ. ಈಗ ನಾನು ಅಜಯ್ಗೆ ನನ್ನ ಪ್ರೀತಿ ಹೇಳಿಲ್ಲ ಅಂದ್ರೆ ನಮ್ಮ ಮನೇಲಿ ನನಗೆ ಇನ್ನೊಬ್ಬನ ಜೊತೆ ಮದ್ವೆ ಮಾಡಿಸ್ತಾರೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಅಜಯ್ ಬೇಕು. ಅವ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಪ್ಲೀಸ್ ವೆಂಕಿ, ಅವ್ರನ್ನ ಮೀಟ್ ಮಾಡಿಸಿ ಪ್ಲೀಸ್. ಓಕೆ, ಅವನು ಬಿಸ್ನೆಸ್ ಅಂತ ತುಂಬಾ ಬ್ಯುಸಿಯಾಗಿದ್ದಾನೆ. ನಾನು ಅವನ್ನ ಮೀಟ್ ಮಾಡೇ ತುಂಬ ದಿವಸ ಆಯಿತು. ಅದು ಅಲ್ಲದೆ ಅವನ ಮನೆ ಬೇರೆ ಚೇಂಜ್ ಆಗಿದೆ, ಮೊಬೈಲ್ ನಂಬರು ಚೇಂಜ್ ಆಗಿದೆ. ಆದರೂ ಪರವಾಗಿಲ್ಲ, ಅವನ್ನ ಮೀಟ್ ಮಾಡಿ ಮಾತಾಡಿ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ, ಆಯ್ತಾ? ಅಯ್ಯೋ ಬಾ ಬಾ ಬಾ. ಕೆಂಗೇರಿ ಬಸವರಾಜನ ಹತ್ರ ಗಾಡಿ ತೊಗೊಂಡಿದ್ದೆ, ತಪ್ಪಾಗೋಯ್ತು. ಮೇಲೆಲ್ಲ ತಳ್ಕೊ, ಒಳಗೆಲ್ಲ ಉಳ್ಕೋತು. ಅಯ್ಯೋ, ಏ ಯಾರಿದ್ದಾರಪ್ಪ? ಏನು? ಏನಿಲ್ಲ, ಪಂಚರ್ ಆಗ್ತೀನಪ್ಪ. ಪಂಚರ್ ಅಂಗಡಿಯಲ್ಲಿ ಪಂಚರ್ ಆಗ್ತೀನಿ, ಪಿಕ್ಚರ್ ತೋರಿಸ್ತಾರ? ಸಾರಿ ಸರ್, ಎಷ್ಟೊತ್ತಾಗುತ್ತೆ? ಹಿಂದಕ್ಕ ಮುಂದಕ್ಕ? ಹಿಂದಕ್ಕೆ. ಅರ್ಧ ಗಂಟೆ ಆಗುತ್ತೆ. ಹಾಕ್ಲಾ ಬೇಡ್ವಾ? ಕೊಟ್ಟಿದ್ದೀನಲ್ಲಪ್ಪ, ಹಾಕೊಂಡ್ಬಿಡು. ಏನನ್ನ? ಆ ಗಾಡಿನ ಹಾಕ್ತೀನಿ ತಡಿ. ಹಾಕೊಳ್ಳಿ. ಪ್ರಳಯಾಂತಕ. ಗೀತನ ಮನೆ ಇಲ್ಲೇ ಅಲ್ವಾ ಇರೋದು? ಯಾವುದಕ್ಕೂ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ. ಹಾಯ್ ಗೀತಾ, ನಾನು ವೆಂಕಿ. ಎಲ್ಲಿದ್ಯಾ? ಗೀತಾ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ದಾಳೆ. ಡ್ಯೂಟಿನಾ? ಓ, ಅವ್ರ ಅಮ್ಮ ಇರ್ಬೋದು. ಆಂಟಿ, ನಾನು ಗೀತನ ಫ್ರೆಂಡು. ಇಲ್ಲೇ ಮನೆ ಹತ್ರ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ, ನೀನ್ ಅಲ್ಲಿಗೆ ಯಾಕೆ ಹೋಗೋಕ್ ಹೋದೆ? ಆ ಮನೆ ರೇಡ್ ಆಗೋಯ್ತು, ಅದಕ್ಕೆ ಖಾಲಿ ಮಾಡಿ ಬೇರೆ ಮನೆಗ್ ಬಂದಿದೀವಿ. ಅಲ್ಲಿ ವ್ಯವಹಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾರೋ ಬಡ್ಡಿ ಮಕ್ಳು ಮಾವನ್ಗ್ ಹಾಕೊಟ್ಬಿಟ್ರು. ವ್ಯವಹಾರನಾ? ಇದ್ಯಾವುದೋ ಬೇರೆ ಕಾಲ್ ಅನ್ಸುತ್ತಲ್ಲ. ಆಂಟಿ, ನಿಮ್ ಲಾಸ್ಟ್ ನಂಬರ್ 628 ಅಲ್ವಾ? ನೋ ನೋ, ಇದು 16 to 60 ಮಸಾಜ್ ಪಾರ್ಲರ್. ಅಯ್ಯತ್ತರಿ. ಹಲೋ ಹಲೋ. ಯಾವುದೋ ಎ ಸರ್ಟಿಫಿಕೇಟ್ ಪಾರ್ಲರೇ ಇರ್ಬೇಕು. ಹಲೋ, ನಿಮ್ ಪಂಚರ್ ಹೊಡೆದಾಯ್ತು. ಅಯ್ಯೋ ನಿನ್ನ, ನನ್ ಪಂಚರ್ ಅಲ್ವೋ, ನನ್ ಗಾಡಿಗೆ ಪಂಚರ್. ಆಯ್ತು, 50 ರೂಪಾಯಿ ತೆಗೀರಿ. ಚೆಕ್ ಕೊಟ್ರಾಗುತ್ತಾ? ಕ್ಯಾಶ್ ಆಗೋ ಹೊರಗಡೆ ಕೊಡಕ್ತೀನಿ, ಪರವಾಗಿಲ್ವಾ? ಬೇಡ ಬಿಡಪ್ಪ. ಡೋಂಟ್ ವರಿ, ಇಲ್ಲಿದೆ, ತೊಗೊಳಪ್ಪ. ಥ್ಯಾಂಕ್ ಯು. ಅಷ್ಟು ಕಳಿಸ್ಕೋಬೇಕು. ಚೆಕ್ ಅಂತೆ, ಚೆಕ್. ಚಕ್ಲಿ ತಿನ್ನಕ್ಕೂ ಕಾಸಿಲ್ಲ ಇವನ ಹತ್ರ. ನಾವ್ ಎಷ್ಟ್ ಜನಕ್ಕೆ ಪಂಚರ್ ಹಾಕಿಲ್ಲ, ನಮಗೆ ಚೌಕ್ ಕೊಡ್ತಾನೆ. ಅಜಯ್, ಲೋ ಅಜಯ್. ಹಲೋ ಆಂಟಿ. ಹಲೋ. ಏನಪ್ಪ ವೆಂಕಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕೂತ್ಕೋ. ಥ್ಯಾಂಕ್ ಯು. ಅಜಯ್ ಇಲ್ವಾ ಆಂಟಿ? ಯಾಕಂಟಿ ಡಲ್ ಆಗಿದ್ದೀರಾ? ನನ್ ಮಗ ಯಾರನ್ನೋ ಶೂಟ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಂತೆ. ಕೊಲೆ ಕೇಸಾ? ಅವನ್ ಮನೆಗೆ ಬಂದು 2 ವಾರ ಆಯ್ತು. ಅವನೇ ಫೋನ್ ಮಾಡಿ, ಏನು ಗಾಬರಿ ಆಗ್ಬೇಡಿ, ನಾನಿಲ್ಲಿ ಸೇಫ್ ಆಗಿದ್ದೀನಿ, ಎಲ್ಲ ಸರಿ ಹೋದ್ಮೇಲೆ ನಾನೇ ಬರ್ತೀನಿ ಅಂತ. ಅವನ ಹಳೆ ನಂಬರ್ ಸ್ವಿಚ್ ಆಫ್ ಆಗಿದೆ. ಬೇರೆ ನಂಬರ್ ಇದೆಯಾ? ಇನ್ನೊಂದು ನಂಬರ್ ಇದೆ, ಅದನ್ನು ಅವ್ನು ರಿಸೀವ್ ಮಾಡ್ತಿಲ್ಲ. ಕೊಡ್ತೀನಿ ತಡಿ. ಕೊಡಿ. ಅವನಿಗೆ ಏನಾಗಿದೆ? ಎಲ್ಲಿದ್ದಾನೆ? ವೆಂಕಿ, ತಗೋಪ್ಪ. ಥ್ಯಾಂಕ್ಸ್ ಆಂಟಿ. ಶಟ್, ಈ ನಂಬರು ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು? ಒಂದು ಐಡಿಯಾ. ಆಂಟಿ, ನಾನು ಮೆಸೇಜ್ ಮಾಡಿದ್ದೀನಿ. ಅವನೇನಾದರೂ ಫೋನ್ ಮಾಡಿದ್ರೆ ಅರ್ಜೆಂಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ.
ನಾನು ಟ್ರೈ ಮಾಡ್ತಾ ಇರ್ತೀನಿ. ಆಯ್ತಪ್ಪ, ತೋಳಿ. ಅವನು ಎಲ್ಲಿದ್ದಾನೋ ಏನ್ ಕತೆನೋ, ನಿನ್ಗೆ ಅವನ ಬಗ್ಗೆ ಏನಾದರೂ ಗೊತ್ತಾದ್ರೆ ತಿಳಿಸಪ್ಪ. ಧೈರ್ಯವಾಗಿರಿ, ನಾವೆಲ್ಲ ಇದೀವಲ್ಲ, ಏನು ಚಿಂತೆ ಮಾಡಬೇಡಿ. ನಾನು ಬರ್ತೀನಿ. ಒಬ್ಬನ ಶೂಟ್ ಮಾಡಿ ಬಂದು ಈ ರೆಸಾರ್ಟ್ ನಲ್ಲಿ ರೆಸ್ಟ್ ತಗೊಳ್ತಾ ಇದೀಯಾ? ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಎನ್ಕೌಂಟರ್ ಆಗೋಗ್ತೀಯಾ? ಅಮ್ಮ, ಕಾಲಗರ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕಾರ್ಪೆಂಟರ್ ಕೆಲಸ ನಮ್ಮಪ್ಪನ ಮಾಡ್ತಾರೆ. ಆಯ್ತಣ್ಣ. ಓ ಹೇ ಅಜಯ್, ಎಲ್ಲಿದ್ಯೋ? ನಾನು ದೂರ ಇದ್ದೀನಿ ಕಣೋ. ಅರ್ಜೆಂಟ್ ಅಂತ ಮೆಸೇಜ್ ಹಾಕಿದ್ಯಲ್ಲ, ಏನೋ? ಅದು ಫೋನಲ್ಲಿ ಹೇಳೋ ವಿಷಯ ಅಲ್ಲ, ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡೇ ಮಾತಾಡಬೇಕು. ಸರಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲಿಗೆ ಬರಬೇಕು ಅಂತ. ಅಲ್ಲಿಗೆ ಬಂದ್ಬಿಡು. ಅರುಂಧತಿ ನನ್ನ ಅಷ್ಟೊಂದು ಇಷ್ಟಪಡ್ತಾಳ? ಹೌದು ಕಣೋ. ಅವಳನ್ನ ಮದುವೆ ಮಾಡ್ಕೊಳಕ್ ಬಂದಿರೋ ಹುಡುಗನಿಗೆ ನೇರವಾಗಿ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅವಳು ತನ್ನ ಪ್ರೀತಿನೆಲ್ಲ ನಿನ್ಗೆ ಹೇಳ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸಿಟ್ ಆಗಿದ್ದಾಳೆ. ಅವಳಿಗೆ ಒಂದೇ ಒಂದ್ಸತಿ ಫೋನ್ ಮಾಡೋ, ತುಂಬಾ ಖುಷಿ ಆಗ್ತಾಳೆ. ಫೋನ್ ತಗೋ. ಬೇಡ ಕಣೋ, ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಫೋನ್ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ಖುಷಿ ಆಗಲ್ಲ. ಓಕೆ, ಇದೆಲ್ಲ ಹೇಗಾಯ್ತು? ದೊಡ್ಡಯ್ಯ, ಇದೇ ನಾವು ಮಾಡ್ತಾರೋ ಹೊಸ ಪ್ರಾಪರ್ಟಿ. ಇದನ್ನೇ ನೀನ್ ಮಾರ್ಕೆಟ್ ಮಾಡ್ಬೇಕಾಗಿರೋದು. ಕರೆಕ್ಟ್ ಆಗಿ ಲೇಔಟ್ ನ ಸ್ಟಡಿ ಮಾಡ್ಬಿಡು. ಓಕೆ? ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಕ್ಯಾಲ್ಕುಲೇಷನ್ ಮಿಸ್ ಮಾಡಬಾರ್ದು. ತಡಿ ಗಣೇಶ್, ಅಜಯ್ ಅವ್ರಿಗೆ ಡೀಟೇಲ್ಸ್ ಕೊಡಿ. ಓಕೆ ಸರ್. ಗಣೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡ್ಬಿಡು. ಆಯ್ತು ಮಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಮಗ, ಅಡ್ವಾನ್ಸಾ? ಒಳ್ಳೆ ವ್ಯವಹಾರ ಕುದುರ್ಸಿದ್ಯಾ ಬಿಡು. ತಗೋ, ಇದು ನಿನ್ ಕಮಿಷನ್. ನನಗ? ತಗೋ ಮಗ. ಇಷ್ಟೊಂದು ದುಡ್ಡ? ಹಾ, ಇನ್ನು ಮುಂದೆ ನೋಡ್ತೀಯ ದುನಿಯಾ. ತಗೋ ತಗೋ. ಅರುಂಧತಿ, ನಿನ್ನ ಹತ್ರ ಬರೋ ಕಾಲ ಹತ್ರ ಬರ್ತಾ ಇದೆ. ಅಜಯ್, ಮೊನ್ನೆ ಅಷ್ಟೇ ಆ ಲಿಟಿಗೇಷನ್ ಪ್ರಾಪರ್ಟಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅಲ್ಲಿ ಮತ್ತೆ ಏನೋ ತಕರಾರು ಶುರು ಮಾಡಿದಾರೆ ಕಣ. ಬಾರೋ ಒಂಚೂರು ಹೋಗಿ ನೋಡ್ಕೊಂಡ್ ಬರೋಣ. ಸರಿ, ನಡಿ. ನೋಡೋ, ಇನ್ನೊಂದು ವಾರದೊಳಗಡೆಗೆ ಎಲ್ಲ ಕೆಲಸನೂ ಮುಗಿಬೇಕು. ಮತ್ತೆ ಸುತ್ತಲೂ ಕಾಂಪೌಂಡ್ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ಬೇಕು. ಅರ್ಥ ಆಯ್ತಾ? ಆಯ್ತಾ. ಲೇ ಮೆಡ್ಡಾ, ಈ ಪ್ರಾಪರ್ಟಿನ ನಾನು ಪರ್ಚೇಸ್ ಮಾಡಿದೀನಿ. ಲ್ಯಾಂಡ್ ಲಾರ್ಡ್ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಪೇಪರ್ಸ್ ತಗೊಂಡ್ ಬಂದಿದ್ದೀನಿ. ನಿಂದೇನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ತಗೊಂಡ್ ಬಾ. ನಂದಿದು ಪ್ರಾಪರ್ಟಿ. ನೋಡೋ, ನನ್ನ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ. ನಾನು ದುಡ್ಡು ಕೊಟ್ಟೆ ನಮ್ಮ ಅಗ್ರಿಮೆಂಟ್ ಹಾಕೊಂಡಿರೋದು. ನೀನ್ ಕೇಳಿದ ತಕ್ಷಣ ತೋರ್ಸಕ್ಕಾಗಲ್ಲ. ಏಯ್, ಸುಮ್ನೆ ತಕರಾರು ಮಾಡಬೇಡ. ಸೈಲೆಂಟ್ ಆಗಿಲ್ಲಿಂದ ನ್ಯೂಟ್ಲಾಗು. ಈ ಮೆಡ್ಡಂಕ ನ್ಯೂಟ್ಲಾಗೋ ಅಂದವ್ರೆಲ್ಲ ಈ ಪ್ರಪಂಚದಿಂದಾನೇ ನ್ಯೂಟ್ಲಾಗವ್ರೆ. ಅದ್ರ ಲೆಕ್ಕ ತಕೊಂಡ್ರೆ 10 ಹತ್ತದೆ. ನೀನು ಫೀಲ್ಡ್ ಅಲ್ಲ ಜನನ ಹೊಡೆದು ಬಜಾರಲ್ಲಿ ಹೆಸರು ಮೇಂಟೈನ್ ಮಾಡ್ತಾ ಇರ್ಬೋದು. ಆದ್ರೆ ನಾನ್ ನಿನ್ನ ನೋಡಿದ್ರೆ ನಿನ್ನನ್ನು ಸೇರಿಸಿ 11 ಜನ ನನ್ನ ಅಕೌಂಟಿಗೆ ಬೀಳ್ತಾರೆ. ಅವಾಗ ಬಜಾರಲ್ಲಿ ನನ್ನ ಹೆಸರು ಬೇಜಾರ್ ಮೇಂಟೈನ್ ಆಗುತ್ತೆ. ಇವೆಲ್ಲ ಬೇಕಾ ನಿನ್ಗೆ? ನೋಡು, ನೀನ್ ಈ ಜಾಗನ ಯಾವ ರೀತಿ ಪರ್ಚೇಸ್ ಮಾಡಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ಜಾಗದ ಹಕ್ಕು ನಮ್ ಇಬ್ರೆಸ್ಸಲ್ಲೂ ಬುಕ್ ಆಗಿದೆ. ನೀನೇನಾದ್ರೂ ಹಿಂಗೆ ಕಮ್ಮಿ ಅಂತ ಇದ್ರೆ ಮಗನ ಇದೇ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತೀನಿ. ಇವನೇನೋ ಬೇಜಾನ್ ಬಿಲ್ಡಪ್ ಕೊಡ್ತಾವನೆ. ಇವ್ನ ಬ್ಯಾನ್ಸ್ ಬಿಡ್ರ. ಬರ್ರೋ ಬರ್ರೋ ಬರ್ರೋ.
ನಿಂಗೇನು ಆಗಲ್ಲ ಕಣೋ. ಧೈರ್ಯವಾಗಿರು ಲೋಕಿ. ಲೋಕಿ ನಿಂಗೇನು ಆಗಲ್ಲ ಕಣೋ. ಏನು ಆಗಲ್ಲ, ಧೈರ್ಯವಾಗಿರೋ ಮಗ. ಎದುರ್ಕೊಂಬೇಡ, ಏನು ಆಗಲ್ಲ, ಧೈರ್ಯವಾಗಿರು. ಹಲೋ, ಪೊಲೀಸ್ ಸ್ಟೇಷನ್. ಏನಾಗಲ್ಲ, ಧೈರ್ಯವಾಗಿರೋ ಮಗ. ಬೇಗ ಬೇಗ ಬೇಗ. ಮಗ ಲೋಕಿ, ಏನು ಆಗಲ್ವೋ ಮಗ, ಧೈರ್ಯವಾಗಿರೋ. ಒಂದು ನಿಮಿಷ. ಏನು ನೋಡ ಅಜಯ್, ನಾನ್ ಬದುಕ್ತೀನೋ ಅಲ್ವೋ ಗೊತ್ತಿಲ್ಲ. ಆ ಮೆಡ್ಡ ಗ್ಯಾಂಗ್ನವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಪ್ಲೀಸ್ ನನ್ನ ಹೆಂಡತಿ, ಮಗು, ತಾಯಿ ಕಾಪಾಡು. ಧೈರ್ಯವಾಗಿರೋ, ನಿನ್ಗೇನು ಆಗಲ್ಲ. ಪ್ಲೀಸ್ ಹೋಗೋ. ಸರಿ ಕಣೋ, ಹೋಗ್ತೀನಿ, ನೀನ್ ಎದ್ಕೊಂಬೇಡ. ಕಮಾನ್, ಓಟಿ ಶೂಟ್ ಮಾಡಿ. ಬನ್ನಿ ಬನ್ನಿ, ಹರಿಯಪ್, ಬನ್ನಿ ಬನ್ನಿ, ಫಾಸ್ಟ್ 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 ಫಾಸ್ಟ್. ಹಲೋ ಅಜಯ್ ಸರ್, ನಾನ್ ಮಧು, ಆಫೀಸಿಂದ. ಆ ಮಿಡ್ಡನ್ ಕಡೆಯವರು ಆಫೀಸಿನ ಹೋಗಿ ನಮಗೆಲ್ಲ ಹೊಡೆದು ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಲೋಕೇಶ್ ಸರ್ನ ಶೂಟ್ ಮಾಡಿ ಸಾಯ್ಸಕ್ ಟ್ರೈ ಮಾಡಿದ್ದು ನೀವೇ ಅಂತ ಆ ಮಿಡ್ಡನ್ ಕಡೆಯವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ನಿಮ್ಮನ್ನು ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಬೇಗ ಎಸ್ಕೇಪ್ ಆಗಿ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ಬನ್ನಿ, ನಾ ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ದುಡ್ಡು. ಮನೆಯೊಳಗೆ ಆಚೆಯಲ್ಲೂ ಬರಬೇಡಿ, ಹುಷಾರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬಾ ಆರಾಮ್ ಅನ್ಕೊಂಡೆ ಮಗ. ಲ್ಯಾಂಡ್ ತೋರಿಸಿ ದುಡ್ಡು ಮಾಡ್ಬೋದು ಅನ್ಕೊಂಡೆ. ಲೀಗಲ್ಲು, ಇಲ್ಲೀಗಲ್ಲು, ಲಿಟಿಗೇಷನ್, ರೌಡಿಸಮ್ ಎಲ್ಲ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಮಗ. ಅರುಂಧತಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮನಸ್ಸು ತುಂಬ ನನ್ನನ್ನೇ ತುಂಬ್ಕೊಂಡಿದ್ದಾಳೋ. ಅವಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತು ಪೊಲೀಸರಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ಈ ಮುಖಾನ ಅವಳಿಗೆ ಹೆಂಗೋ ತೋರಿಸ್ಲಿ. ಅರುಂಧತಿ ನನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ ತಿಳಿದೆ. ದುಡ್ಡಿದ್ರೇನೆ ಪ್ರೀತಿ ಪಡೆಯೋಕ್ಕಾಗೋದು ಅಂತ ನಾನು ತಪ್ಪದಾರಿಲಿ ಹೆಜ್ಜೆ ಇಟ್ಟೆ. ಆದರೆ ಈಗ ಟೈಮ್ ಎಲ್ಲ ಬ್ಯಾಡ್ ಟೈಮು. ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಎಕ್ಸಾಮಿಗೆ ಪ್ರಿಪೇರ್ ಆದ್ನೋ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಆಗಿಲ್ಲ. ಪ್ರಪೋಸ್ ಮಾಡೋದಿರಲಿ,
ಅವಳ ಹತ್ರ ಮಾತಾಡಕ್ ಆಗ್ತಿಲ್ಲ ನನ್ನ ಸ್ಟೋರಿಲಿ. ಬ್ಯಾಡ್ ಟೈಮ್. ಅವ್ರಪ್ಪಂಗೆ ಒಂದ್ ಬಟ್ಲಿ ರೆಡ್ಡಿಂಗ್ ಕೊಟ್ಟೆ, ಆ ದೇವ್ರು ನಮ್ಮಿಬ್ರಿಗೂ ಲಿಂಕ್ ಮಾಡ್ದ, ಆದ್ರೆ ಸಿಂಕೇ ಆಗ್ತಿಲ್ಲ. ಬ್ಯಾಡ್ ಟೈಮ್. ಅವಳು ನನ್ನಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನ ನೋಡಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ವೋ. ಅವಳು ಅವಾಗಲೇ ಬಂದು ಪ್ರಪೋಸ್ ಮಾಡಿದಿದ್ರೆ ಮುದ್ದಾಡಕ್ ಕೈಯಲ್ಲಿ ಒಂದು ಮಗು ಇರೋದು. ನಮ್ಮಪ್ಪ ಹೇಳಿದ ಕಡೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಕಿಂಗ್ ಫಿಶರ್ ಅಕ್ಕಿ ತರ ಹಾರಾಡ್ಕೊಂಡಿರ್ತಿದ್ದೆ. ಆದ್ರೆ ಲೋಕಿ ಮಾತು ಕೇಳಿ KFC ಚಿಕನ್ ತರ ಆಗ್ಬಿಟ್ಟಿದ್ದೀನಿ. ಯಾವಾಗ ಯಾರು ಎಲ್ಲಿ ತಿಂತಾರೋ ಗೊತ್ತಿಲ್ಲ. ಎಲ್ಲ ಬ್ಯಾಡ್ ಟೈಮ್. ಯಾವ್ದೋ ಬ್ಯಾಡ್ ಟೈಮು? ಎಲ್ಲ ನೀನ್ ಅನ್ಕೊಂಡ್ಬಿಟ್ರೆ ಅವ್ನು ಕೇಳಿದ್ರೆ ಏನು ಹೇಳಿ? ಅಟ್ಲೀಸ್ಟ್ ಅವ್ಳಿಗೊಂದು ಫೋನ್ ಮಾಡೋ. ಅಜಯ್, ಐ ಆಮ್ ಸ್ಟಡಿ. ಅಜಯ್, ಲೈ ಯಾಕೋ? ಅವಳು ನನ್ನ ಆದರ್ಶವಾದಿ ಅಂತ ಮೇಲಿಟ್ಟಿದ್ದಾಳೆ. ಅದಲ್ಲೇ ಇರ್ಲಿ, ನಾನು ಅವಳ ಮೀಟು ಮಾಡಲ್ಲ, ಅವಳು ಫೋನು ಮಾಡಲ್ಲ. ಸರಿ ಮಗ, ಐ ಲವ್ ಯು. ಅವರು ದುಡ್ಡಿದ್ರೇನೆ ಪ್ರೀತಿ ಅನ್ಕೊಂಡಿದ್ದೆ. ಪ್ರೀತಿ ಮಾಡೋವಾಗ ದುಡ್ಡಿರ್ಲಿಲ್ಲ. ಇವಾಗ ದುಡ್ಡಿದೆ, ಪ್ರೀತಿದೆ, ಪಡೆಯಕ್ಕಾಗ್ತಾ ಇಲ್ಲ. ಎಲ್ಲ ಬ್ಯಾಡ್ ಟೈಮು. ಗಿರಿಜಾ, ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಂಬಾ. ಹಾ ತರ್ತೀನಿ. ಅರು ಪುಟ ಬಾ ಇಲ್ಲಿ. ಏನ್ ವಿಶೇಷ, ಬೇಗ ಬಂದಿದ್ದೀರಿ? ಇದೆ ಆಫೀಸಲ್ಲಿ ಒಂದು ಹೊಸ ಪ್ಲಾನ್ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿ ಮೀಟಿಂಗ್ ಹಾಕಿದ್ರು. ಮೀಟಿಂಗ್ ಬೇಗ ಮುಗಿದೋಯ್ತು, ಮನೆಗೆ ಬೇಗ ಬರೋ ಹಾಗಾಯ್ತು. ಒಳ್ಳೇದಾಯ್ತು. ದಿನ ಬರೀ ಮೀಟಿಂಗು ವಿಸಿಟಿಂಗು ಅಂತ ಲೇಟ್ ಆಗಿ ಬರ್ತಾ ಇದ್ರಿ. ಇವತ್ ಬೇಗ ಬಂದಿದ್ದೀರಾ, ರೆಸ್ಟ್ ತಗೊಳ್ಳಿ. ಇನ್ನೇನು 15 ದಿನ ಫುಲ್ ರೆಸ್ಟ್ ತಗೊಂಡ್ಬಿಡ್ತೀನಿ, ಹೋಗೋದೇ ಇಲ್ಲ ಆಫೀಸ್ಗೆ. 15 ದಿನನಾ? ಯಾಕೆ ಅಷ್ಟೊಂದ್ ದಿನ ರೆಸ್ಟ್? ಏನಿಲ್ಲ, ನಮ್ ಕಂಪನಿ ಈ ಸಲ ಒಳ್ಳೆ ಬಿಸ್ನೆಸ್ ಕೊಟ್ಟಿದೆ ಅಂತ ಆ ಇನ್ಶೂರೆನ್ಸ್ ಕಂಪನಿಯವರು ನಮ್ ಫ್ಯಾಮಿಲಿಗೆ ಟ್ರಿಪ್ ಟಿಕೆಟ್ ಕೊಟ್ಟಿದ್ದಾರೆ. ಉತ್ತರ ಭಾರತದಲ್ಲಿರೋ ಎಲ್ಲಾ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡ್ ಬರಬಹುದು. ಹೌದಾ? ನನಗೂ ಬೆಳಗಾದ್ರೆ ಬರೀ ಆಫೀಸು ಬಿಸ್ನೆಸ್ ಅಂತ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ 15 ದಿವಸ ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಏನಂತೀಯ ಮಗಳೇ? ಖಂಡಿತ ಹೋಗೋಣ. ನೀವ್ ಹೋಗಿ, ನಾನ್ ಬರಲ್ಲ. ನೋಡಿಲಿ, ನಮ್ಮೂರ್ಗೂ ಸೇರಿ ಫ್ಯಾಮಿಲಿ ಟ್ರಿಪ್ ಟಿಕೆಟ್. ನಾವಿಬ್ಬರೇ ಹೋದ್ರೆ ಚೆನ್ನಾಗಿರುತ್ತಾ? ಇಲ್ಲ ಪಾಪ, ನೀವ್ ಹೋಗ್ ಬನ್ನಿ. ಈಗ ನೀನ್ ಬರ್ದೆ ನಾವಿಬ್ಬರೇ ಟೂರ್ಗೆ ಹೋದ್ರೆ ಚೆನ್ನಾಗಿರುತ್ತಾ? ಅಲ್ಲ, ನೀನ್ ಬೇಡ ಅಂದ್ರೆ ಬಿಟ್ಬಿಡು, ಇನ್ನೊಂದ್ಸಲನೇ ಟೂರ್ಗೆ ಹೋದ್ರಾಯ್ತು. ಟೂರ್ ಕ್ಯಾನ್ಸಲ್. ಆರು, ಈ ಕ್ಷೇತ್ರಗಳಿಗೆಲ್ಲ ನಾವ್ ಈಗ್ಲೇ ಹೋಗ್ಬೇಕು. ವಯಸ್ಸಾದ್ಮೇಲೆ ಹೋಗಕ್ಕಾಗತ್ತಾ? ಸರಿ ಬಿಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಎಲ್ಲಿಗೂ ಹೋಗಲ್ಲ. ಸರಿ ಬನ್ನಿ, ಎಲ್ರು ಹೋಗೋಣ. ಈಗ್ಲಾದ್ರೂ ನಿಮ್ಮಿಬ್ರಿಗೂ ಖುಷಿನಾ? ಏನಿಲ್ಲ, ಏನೋ ಮಗ ಕೈ ಎಲ್ಲಾಡ್ಸ್ಕೊಂಡ್ ಬರ್ತಾ ಇದ್ಯಾ? ಒಂದ್ ಜೊತೆ ಬಟ್ಟೆ ತಗೊಳಕ್ ಹೋಯ್ನಪ್ಪ. ಏನ್ ರೇಟ್ ಇಲ್ಲಿ, ಅದಕ್ಕೆ ಮಾಲ್ಗಳು ಸವಾಸನೆ ಬೇಡ ಅಂತ ಮೆಜೆಸ್ಟಿಕ್ ಕೊಟ್ಟಿದ್ದೀನಿ. ಅಷ್ಟಕ್ಕೆಲ್ಲ ಅಲ್ಲಿ ಹೋಗ್ತಾರನಲ್ಲೇ. ಇಲ್ಲಿ ನೋಡ, ಆಫ್ ಪ್ರೈಸ್ ಸೇಲ್. ಆಫ್ ರೇಟ್ ಅಂತ ಹಾಕವ್ರೆ. 100 ರೂಪಾಯಿ ಬಟ್ಟೆನ 200 ರೂಪಾಯಿ ಹೇಳ್ತಾರೆ. ಆಫ್ ರೇಟ್ ಅಂತ 100 ರೂಪಾಯಿಗೆ ಮಾರ್ತಾರೆ. ನಮಗೆ ಗೊತ್ತಿಲ್ವಾ? ಅವ್ರು ಹೇಳ್ತಾರ ಕಣ, ಅವ್ರು 1000 ಹೇಳ್ತಾರ ಕಣ. ನಾವ್ ಕೇಳಬಾರ್ದು, ಮತ್ತೆ ಚೌಕಾಸಿ ಮಾಡ್ಬೇಕು. ಅದಕ್ಕೂ ಟಾಯ್ಲೆಟ್ ಬೇಕು. ಯಾಕ? ಟಾಯ್ಲೆಟ್ ಅಲ್ಲ, ಅದು ಟ್ಯಾಲೆಂಟ್ ಇರ್ಬೇಕು. ಹೋಗ್ಲಿ, ಇರ್ಲಿ ಬಿಡು, ಅದೇ ಬೇಕು. ನನಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಚೀಪಾಗಿ ಕೊಡಿಸ್ತೀನಿ. ಬಾಪ. ಸರಿ ಮಚ್ಚ. ಪೆನ್ಸಿಲ್ ಫಿಟ್, ನ್ಯಾರೋ ಫಿಟ್, ಕಂಫರ್ಟ್ ಎಲ್ಲಾ ತರ ರೇಂಜ್ ತೋರಿಸಿದೀನಿ ಸರ್. ನೀವು ನಿಮ್ಗೆ ಯಾವ ರೇಂಜ್ ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ಸರ್. ನಮಗ್ ರೇಂಜ್ ಇದ್ರೆ ತಾನೇ ಹೇಳಕ್ಕೆ. ಸುಂದರ, ಆಯ್ತು ಕೇಳಪ್ಪ. ಸರ್, ಇದೆಷ್ಟಿದು? ಇದು ಜಸ್ಟ್ 2399 ಸರ್. 2399. ವೆರಿ ಗುಡ್ ಸರ್, ಸೂಪರ್ ಸರ್, ಸೂಪರ್. ಇದು ಚೆನ್ನಾಗಿದೆಲ್ಲನಾ ಸರ್? ಪ್ಯಾಕ್ ಮಾಡ್ಬಿಡ್ಲಾ ಸರ್? ಬೇಡ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬನ್ನಿ ಸರ್. ಇದು ಜಸ್ಟ್ 1399. 1399? ವೆರಿ ಗುಡ್ ವೆರಿ ಗುಡ್. ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ.
ಪ್ಯಾಕ್ ಮಾಡ್ಬಿಡ್ಲಾ? ಬೇಡ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬನ್ನಿ. ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಗಿರಾಕಿಗಳು ಸಿಕ್ರೋ ಇವ್ರ ಯೋಗ್ಯತೆಗೆ ತೋರಿಸ್ತಾರೆ ಸರ್. ಜಸ್ಟ್ 999. ವಂಡರ್ಫುಲ್. 999 Yes, sir. ಇದೇ ನಮಗೆ ಬೇಕಾಗಿದ್ದು. ಸೂಪರ್ ಸರ್. ಸರ್ ಇದನ್ನ ಪ್ಯಾಕ್ ಮಾಡೋದು ಬೇಡ ಸರ್. ಇನ್ ಸ್ವಲ್ಪ ಕೆಳಗಡೆ ಬನ್ನಿ. ಬೆಳಿಗ್ಗೆ ಒಳಿಕೋಗಿ ಏನ್ ತರ್ತಾನೋ. ಲೋ ಮಗ ಸಾಕ್ ಬಾರೋ, ಕಮ್ಮಿ ಅಂತ ಕೇಳಿ ಕೆರ್ದಲ್ಲಿ ಒದೆ ತಿನ್ನೋ ಚಾನ್ಸ್ ಐತ್ಕೊಣೋ. ನಾವೇನ್ ಕುರಿಗಳೆಲ್ಲ ಒದೆ ತಿನ್ನೋದಿಕ್ಕೆ, ನಾವು ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೋಡ್ತಾ ಇರು. ಆಯ್ತು ಸರ್. ಅಂಗಡಿ ಎಲ್ಲ ಹುಡುಕ್ಬಿಟ್ಟೆ, ಇದೇ ಲಾಸ್ಟ್ ಪ್ರೈಸ್ ಸರ್. ರೇಟ್ ಜಸ್ಟ್ 111. ಹೌದಾ? ನಾನು ಹೇಳಿದ್ವನಲ್ಲೇ ಸಿಕ್ಕೇ ಸಿಗುತ್ತೆ ಅಂತ. ಇವ್ನೆಲ್ಲ ಹೋಗಿದ್ದ ಸರ್. ಇದಕ್ಕಿಂತ ಕೆಳಗಡೆ ಬರಕ್ ಆಗೋದಿಲ್ಲ ಸರ್. ಮೇಡಮ್ 111ಗೆ ಒಂದು ಬಿಲ್ ಹಾಕ್ಬಿಡಿ. ಬೇಡ ಸರ್. ಈಗೇನ್ ಮಾಡೋದು? ವೆಂಕಿಗೊಂದು ಫೋನ್ ಆದ್ರೂ ಮಾಡೋಣ. ಹಲೋ ವೆಂಕಿ, ನಾನು ಅಜಯ್ ಸಿಕ್ಕದ್ನಾ? ವರ್ಕ್ ಮೇಲೆ ಔಟ್ ಸೈಡ್ ಹೋಗಿದಾನಂತೆ. ಬರೋದು 1 ವಾರ ಆಗತ್ತಂತೆ. ಹೌದಾ? 1 ವಾರ ಆಗುತ್ತಾ? ನಾನ್ ನಾಡಿದಿಂದ ಊರಲ್ಲಿರಲ್ಲ, ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಅವ್ನ್ ಸಿಕ್ಕಿದ್ಮೇಲೆ ನಾನೇ ಅವ್ನ ಫೋನಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್. ಇಲ್ಲೇ ಬಾ ಮಗ. ನೋಡಿ ಮಿಸ್ಟರ್ ಅಜಯ್, ಫೈರಿಂಗ್ ಕೇಸ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ನಾನು ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದೀನಿ. ಅದು ಸಿಗುವಷ್ಟೇ ನೀವೇನಾದರೂ ಪೊಲೀಸ್ ಕೈಗೆ ಸಿಕ್ಕ ಅರೆಸ್ಟ್ ಆದರೆ ಸುಮ್ಮನೆ ಪ್ರಾಬ್ಲಮ್. ಒಂದು ಕೆಲಸ ಮಾಡಿ, ಸ್ವಲ್ಪ ದಿನ ಯಾವ್ದಾದ್ರು ದೂರಿಗೆ ಯಾರ ಕೈಗೆ ಸಿಕ್ತಾಗ ಹೋಗ್ಬಿಡಿ. ಬೇಲ್ ಕೈ ಬಂದ ಮೇಲೆ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಯ್ ಅರು. ಹಾಯ್. ಹೇಗಿದ್ಯಮ್ಮ? ಫೈನ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಪಾಪ, ಯಾರ್ದೋ ಮದ್ವೆ ಇರೋ ಹಾಗಿದೆ. ಅದ ಮಗಳೇ, ನಾವಿಲ್ಲಿ ಬರೋಕ್ ಮುಂಚೆ ನಮ್ಮ ಫ್ರೆಂಡು ಮಗನ ಮದುವೆ ಇದೆ ಅಂತ ಫೋನ್ ಮಾಡ್ಬಿಟ್ಟಿದ್ದ. ನಾವ್ ಹೇಗೋ ಬಂದಿದ್ದೀವಲ್ಲ, ಅಟೆಂಡ್ ಮಾಡ್ಬಿಟ್ಟು ಹೋಗೋಣ. ಡ್ರೈವರ್, ಲಗೇಜ್ ಲೇಕೆ आओ. ಬಾ. ನಮಸ್ತೆ. ಹಲೋ. ಹಲೋ ಅಂಕಲ್. ಹಾಯ್ ಅರುಂಧತಿ. ಹಾಯ್. ನೀವೆಲ್ಲಿ? ನಿಮ್ದೇನಾ ಮ್ಯಾರೇಜು? ಹಾ. ಪಪ್ಪ ಫ್ರೆಂಡ್ ಮಗನ್ ಮದ್ವೆ ಅಂದ್ರು. ನಿಮ್ದು ಅಂತ ಯಾಕೆ ಹೇಳಿಲ್ಲ? ಯಾಕೆ ಪಾಪ? ಎನಿವೆ, ಐ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಎಲ್ಲಿ ನಿಮ್ ಫಿಯಾನ್ಸೆ? ಇಲ್ಲೇ ಇಲ್ಲೇ ಇರ್ತಾರೆ ಅಂತ ಗೊತ್ತು. ಈಗ ಎಲ್ಲಿದ್ದಾರೆ? ನನ್ನ ಎದುರಲ್ಲೇ. ಅಂದ್ರೆ ಎಲ್ಲೆಲ್ಲೋ ಯಾಕೆ ಹುಡುಕ್ತೀರಾ? ನೀವೇ. ಆರ್ ಯು ಜೋಕಿಂಗ್? ಐ ಆಮ್ ಸೀರಿಯಸ್. ಏನಮ್ಮ ಇದು? ಏನೆಲ್ಲ ನಡೀತಾ ಇರೋದು? ಮಗಳೇ ಬಾ, ಮೊದಲು ಒಳಗಡೆ ಹೋಗೋಣ. ನಾನೆಲ್ಲ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬಾ, ಎಲ್ಲ ಹೇಳ್ತೀನಿ. ಏನಿದು ಪಪ್ಪ? ತಗೋ, ಇದನ್ನೆಲ್ಲ ಉಟ್ಕೊಂಡು ಬೇಗ ರೆಡಿ ಆಗು. ಇಲ್ಲ, ನಾನು ಉಟ್ಕೊಳ್ಳಲ್ಲ. ನನಗ್ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಹೇಳಿ ಕರ್ಕೊಂಡ್ ಬಂದು ಈಗ ಮದ್ವೆ ಅಂದ್ರೆ ಏನ್ ಅರ್ಥ? ನೋಡಮ್ಮ,
ನಿನಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ನಾವು ಹೀಗೆ ಮಾಡ್ತೀವಿ. ಎಷ್ಟು ಧೈರ್ಯ ಇರಬೇಕು ನಿನಗೆ. ನಿನ್ನನ್ನು ನೋಡಕ್ ಬಂದ ಹುಡುಗನಿಗೆ ನೀನ್ ನನಗಿಷ್ಟ ಇಲ್ಲ, ನಾನು ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಅವನು ಕಳಿಸ್ಬಿಟ್ಟಲ್ಲ. ಅಪ್ಪ ಅಮ್ಮ ಆಗಿ ನಮ್ಗೆ ಎಷ್ಟು ನೋವಾಗತ್ತೆ. ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನಾನೇ ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಇದನ್ನೆಲ್ಲ ಮಾಡ್ತಿದ್ದೀರಾ. ನಾನ್ ಲವ್ ಮಾಡ್ತಿರೋ ಅಜಯ್ ತುಂಬಾ ಒಳ್ಳೆ ಹುಡುಗ ಪಾಪ. ಅವ್ರಿಲ್ದೆ ನಾನ್ ಬದುಕಲ್ಲ. ನಂಗೆ ಅಜಯ್ ಬೇಕು. ಪ್ಲೀಸ್ ಪಾಪ ಈ ಮದ್ವೆ ನಿಲ್ಸಿ. ಅಮ್ಮ ಅರ್ಥ ಮಾಡ್ಕೋ. ಅರು, ನೀನ್ ನಮ್ಮನ್ನ ಅರ್ಥ ಮಾಡ್ಕೋ. ರೆಡಿ ಆಗು. ನೋಡ್ ಬರೀ ಬ್ರಹ್ಮ ಬಂದ್ ಹೇಳಿದ್ರು ಈ ಮದುವೆ ನಿಲ್ಸಲ್ಲ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕ ಹಾಳಾಗಿರೋ ಎಷ್ಟು ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. 2 ದಿನ ಬೈಕು, 4 ದಿನ ಕಾಫಿ ಡೇ, 2 ಮಾರ್ನಿಂಗ್ ಶೋ, 3 ದಿನ ಶಾಪಿಂಗು, ಆಮೇಲೆ ಹ್ಯಾಂಗಿಂಗ್. ಇಷ್ಟು ತಾನೇ ನಿನ್ ಪ್ರೀತಿ? ನೋಡೋರು, ನನಗಿರೋದು ನೀನೊಬ್ಳೆ ಪ್ರೀತಿ ಮಗಳು. ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಉದ್ದೇಶ. ಹಾಗಂತ ಮೋಸ ಮಾಡಿ ನನಗಿಷ್ಟ ಇಲ್ದಿರೋ ಹುಡುಗನ್ ಜೊತೆ ಮದ್ವೆ ಮಾಡಿಸಿ ಸಾಯೋವರೆಗೂ ನಾನ್ ಕೊರಗ್ತಾ ಇರೋದು ನಿಮಗ್ ಸಂತೋಷನಾ? ಹೇಳಿ ಪಾಪ. ಪ್ರೀತಿ ಮಾಡೋರೆಲ್ಲ ಹಾಳಾಗ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ ಪಾಪ? ನೋಡಿ, ಈ ಮದ್ವೆ ಸಾಧ್ಯ ಇಲ್ಲ. ನಿನ್ ಮಾತ್ ಕೇಳ್ತಾ ಇರೋದಕ್ಕೆ ಪುರ್ಸತ್ತಿಲ್ಲ. ಮುಹೂರ್ತ ಮೀರ್ ಹೋಗುತ್ತೆ. ನೋಡು ಮರಿ, ನೀನ್ ಈ ಮದುವೆ ಮಾಡ್ಕೋತೀಯ. ಹಠ ಮಾಡಿದ್ರೆ ಇದೇ ಪುಣ್ಯಕ್ಷೇತ್ರದಲ್ಲಿ ಅಪ್ಪ ಅಮ್ಮನ ತಿಥಿನೂ ನೀನೇ ಮಾಡ್ಬಿಟ್ಟು ಹೋಗ್ಬೇಕಾಗತ್ತೆ. ಹುಷಾರು ನೋಡು. ಅರು, ನಿನಗೆ ನಿನ್ ಸಂತೋಷನೇ ಮುಖ್ಯ ಆದ್ರೆ ನಿಂಗೆ ಇಷ್ಟ ಬಂದ ಹಾಗೆ ಮಾಡ್ಕೊ. ಇಲ್ದೇ ಇದ್ರೆ ಸ್ವಲ್ಪ ನಮ್ಮ ಮಾತು ಕೇಳು. इसे रेडी करके लेके आइए. ठीक है मैडम. अब हम लोग भी तैयार हो जाएंगे. चले? अच्छा, हम चलते हैं. हाँ चलो. ಇವನು ನಮ್ಮ ಅಕ್ಕನ ಮಗ, ದುಬೈಲಿದ್ದಾನೆ. ನಮಸ್ತೆ ಸರ್. ನಮಸ್ತೆ. ತುಂಬಾ ಬುದ್ಧಿವಂತ. एक मिनट जी. ए लड़की, तुमने मेरा कमरा साफ किया? जाओ जल्दी से आके मेरा कमरा साफ कर दो. ಮಾತೆ, ನೀನು ಒಂದು ಹೆಣ್ಣು. ಇಂಥ ಪರಿಸ್ಥಿತಿಲಿ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ನಿರ್ಮಲವಾಗಿ ನೀನ್ ಹರಿತಾ ಇರೋ ಇಂಥ ಪುಣ್ಯವಾದ ಸ್ಥಳದಲ್ಲಿ ನನ್ನ ಪ್ರೀತಿನ ಕೊಂದು ಹಾಕ್ತಾ ಇದ್ದಾರೆ. ಸಪೋರ್ಟ್ ಮಾಡಕ್ ಯಾರು ಇಲ್ಲ. ನನಗ್ ನನ್ ಪ್ರೀತಿ ಬೇಕು, ನನ್ನ ಅಜಯ್ ಬೇಕು. ಯಾರೋ ಕಟ್ಟೋ ತಾಳಿಗೆ ನನ್ ಕೊರಳು ಕೊಡೋಕ್ಕಾಗಲ್ಲ. ನಿನ್ನಷ್ಟೇ ಪವಿತ್ರವಾದ ನನ್ನ ಈ ಪ್ರೀತಿ ಕಳಂಕವಾಗದೆ ನಿನ್ನ ಮಡ್ಲಲ್ಲಿ ಅಮರವಾಗ್ಲಿ. ಅಜಯ್, ಐ ಆಮ್ ವೆರಿ ಸಾರಿ.
ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀನು ನನಗೆ ಸಿಗದೇ ಇದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಈಗ ಮನೆಯವರಿಂದ ತಪ್ಪಿಸ್ಕೊಂಡ್ರು ಅವರೆಲ್ಲ ಸೇರಿ ಮತ್ತೆ ಅವ್ರ ಜೊತೆ ನನ್ನ ಮದುವೆ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಐ ಆಮ್ ಸಾರಿ. ನಾವೆಷ್ಟು ಹತ್ರ ಇದ್ರೂ ದೂರ ಇದ್ದಾಗೆ ಇತ್ತು, ಆದರೆ ನಮ್ಮಿಬ್ರು ಮನ್ಸುಗಳು ಮಾತ್ರ ಹತ್ರನೇ ಇತ್ತು. ದಿನ ಸನ್ರೈಸ್ನ ನೋಡೋ ಥರ ನಾನು ನಿನ್ನ ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ. ಕನ್ಸಲ್ಲಿ ಬರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ಹೇಳಬೇಕು ಅಂತ ಬರ್ತಾ ಇದ್ದೆ. ಆದರೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ. ನಾನು ಪ್ರಪೋಸ್ ಮಾಡೋಕ್ಕೆ ಅಂತ ಬಂದ ಸಮಯದಲ್ಲಿ ನಿನ್ನ ಲೈಫ್ ಸೆಟ್ಲ್ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ಸಮಯ ತಗೋತಾ ಇದ್ದೆ. ಆ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಆ ಸಮಯ ಬರೋಷ್ಟರಲ್ಲಿ ಸಂದರ್ಭನೇ ಬದಲಾಗೋಗಿತ್ತು. ನಾವಿಬ್ರು ಮತ್ತೆ ಸೇರೋದಕ್ಕೆ ಇಷ್ಟೊಂದು ಸಮಯನೇ ಬೇಕಾಯ್ತು. ಹೃದಯದಲ್ಲಿ ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಷ್ಟು ದುಃಖ ಅನ್ಭವಿಸೋದು ಅಲ್ವಾ? ಐ ಲವ್ ಯು ಅಜಯ್. ಅರು, ನಾವಿಬ್ರು ಇನ್ಯಾವತ್ತೂ ದೂರ ಆಗಲ್ಲ. ಐ ಟು ಲವ್ ಯು. ಇಲ್ಲಿ ವೆದರು ಹೇಗಿದೆ ವೆದರು? ಕೋಲ್ಡ್ ಇರುತ್ತಲ್ವಾ? ವಾವ್. ಸೌತಲ್ಲಿ ಸೈಲೆಂಟಾಗಿ ಸ್ಟಾರ್ಟ್ ಆಗಿದ್ದು ನಿಮ್ಮ ಪ್ರೀತಿ ಎಲ್ಲ ಕ್ರಾಸಿಂಗ್ಗಳನ್ನು ಚೇಸ್ ಮಾಡಿ ನಾರ್ತ್ವರೆಗೂ ನಾನ್ ಸ್ಟಾಪ್ ಆಗಿ ಬಂದಿದೆ ಅಂದರೆ ಗ್ರೇಟ್, ರಿಯಲಿ ಗ್ರೇಟ್. ನೀನೇನಾ ಇವಳು ಮನ್ಸನ್ ಕದ್ದಿರೋ ಅಮರ ಪ್ರೇಮಿ? ಈ ಪ್ರೇಮಿನ ಅಮರ ಮಾಡಿ ಅವಳನ್ನ ಮಧುರವಾಗಿ ಕರ್ಕೊಂಡ್ಬಂದ್ರು. ಜಾವ್. ಏಯ್, ಅವ್ರಿಗೆ ಬೀರು ಬಿರಿಯಾನಿ ಕೊಡಿಸ್ಬಿಟ್ಟು ಕರ್ಕೊಂಡ್ ಬಂದಿರಿ, ಅವ್ರನ್ನ ವಾಪಸ್ ಕಳಿಸ್ಬಿಡು. ನಿನಗೋಸ್ಕರ ಪ್ರಾಣ ಕೊಡಂಗಿರ ಮುಂದೆ ಬರಕ್ ಹೇಳು. कुत्ते के औलाद खड़े खड़े देख क्या रहे हो? जाओ उठा के लेके आओ. क्या है लफड़ा कर मेरे साथ? ಕೈ ಕೊಡು. ನೋ, ಈ ಪಾಪಿ ಸಾಯ್ಲಿ ಅಜಯ್. ನನ್ನ ನೋಡಕ್ ಬಂದಾಗ್ಲೂ ಹೀಗೆ ನಾಟಕ ಆಡ್ದ. ಪ್ಲಾನ್ ಮಾಡಿ ನಮ್ ತಂದೆ ತಾಯಿ ಕೈಲಿ ಮದ್ವೆನ ಅರೇಂಜ್ ಮಾಡಿಸ್ಕೊಂಡಿದ್ದಾನೆ ಇಡಿಯಟ್. ಅವನನ್ನ ಸಾಯಕ್ ಬಿಡು. ನಡಿ ನಾವ್ ಹೋಗೋಣ. ಹಂಗಲ್ಲಾರು. ಬೇಡ. ಅರುಂಧತಿ, ಪ್ಲೀಸ್ ಹೆಲ್ಪ್ ಮೀ. ಅರು, ನೀನ್ ಬೇಕಾದ್ರೆ ಹೋಗು.
ನನ್ ಪ್ರಾಣ ಉಳಿಸ್ಬಿಟ್ಟು ಹೋಗು ಪ್ಲೀಸ್. ಬದುಕೊಳ್ಳಿ ಬಿಡುವರು. ಮನುಷ್ಯ ಅಂದ್ರೆ ಮನುಷ್ಯತ್ವ ಇರ್ಬೇಕು. ಅವ್ನ್ ಮನುಷ್ಯ ಆದ್ರೆ ಮನುಷ್ಯತ್ವ ಮರೆಯಲ್ಲ. ಕೊಡು ಕೈ. ಹಿಡ್ಕೋ. ನಿನ್ನ ಅಜಯ್ ಅಂಬರ್ದಲ್ಲಿ ಅಮರ ಹೋಗ್ಬಿಟ್ಟ. ಇನ್ಮೇಲೆ ನಾನು ನಿನ್ಗೆಲ್ಲ. ಹಾಗಾದ್ರೆ ನಿಮ್ಮನ್ನ ಶೂಟ್ ಮಾಡಿದ್ದು ಆ ಅಜಯ್ ಅಲ್ಲ ಅಂತೀರಾ? ಖಂಡಿತ ಇಲ್ಲ. ನನ್ನನ್ನು ಶೂಟ್ ಮಾಡಿದ್ದು ಆ ಮೆಡ್ಡಾನೆ. ಅವತ್ತಿನ ದಿವಸ ನಮ್ಮ ಹತ್ರ ಯಾವ್ದೇ ರೀತಿ ವೆಪನ್ಸು ಇರ್ಲಿಲ್ಲ ಸರ್. ಅಜಯ್ ಇರ್ಲಿಲ್ಲ ಅಂದಿದ್ರೆ ಅವತ್ತೇ ಅವ್ರು ನನ್ನನ್ನು ಮುಗಿಸ್ಬಿಟ್ರು ಅವರು. ಆಮೇಲೆ ಅಜಯ್ ನನ್ನ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿ ನನ್ನ ಫ್ಯಾಮಿಲಿನ ಕಾಪಾಡಿದ್ದು. ಇದ್ರಲ್ಲಿ ಅಜಯ್ದೇನು ತಪ್ಪಿಲ್ಲ. ಇದೆಲ್ಲ ಸುಳ್ಳು ಕಂಪ್ಲೇಂಟ್ ಸರ್. ಇನ್ಸ್ಪೆಕ್ಟರ್, ನನ್ನ ಮಗ ಎಲ್ಲೇ ಇದ್ರು ಆದಷ್ಟು ಬೇಗ ಹುಡುಕೊಡಿ. ಡೋಂಟ್ ವರಿ ಸರ್, ನಿಮ್ಮ ಮಗನ ಆದಷ್ಟು ಬೇಗ ಟ್ರೇಸ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. क्या हुआ? क्यों चिल्ला रहे हो? Hey, what happened? Are you all right? अरुंधति. अरुंधति? वो अरुंधति कौन है? वो मेरा गर्लफ्रेंड है सर. मैं उससे बहुत प्यार करता हूँ. I want to see her. ನಾನು ಅವಳನ್ನ ಇವಾಗಲೇ ನೋಡ್ಬೇಕು. Oh, love story. हाँ डॉक्टर, मैं इधर कैसे आया? 2 दिन पहले आप नदी के किनारे पे बेहोश पड़े थे. कुछ लोग आपको देखकर यहाँ पे एडमिट करके गए हैं और आपका होश आने का इंतजार कर रहे थे. By the way, what's your name? अजय सर. सर प्लीज सर, आई नीड टू गो. Hey अजय, रिलैक्स मैन. देखिए, आप इस वक्त बहुत घायल हैं और आपकी हालत बहुत खराब है. You have to take 1 week rest. सर प्लीज सर, मुझे इधर से जाना ही होगा. उसके बिना मैं जी नहीं सकता. प्लीज सर. मैं आपकी सिचुएशन समझ सकता हूँ. ओके, टेक केयर. थैंक यू सर. थैंक यू सो मच. ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು. ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು. ಎಲ್ಲೆಡೆಯೂ ನೋವಿನ ದಾರಿಗಳು, ಆದರೂ ಸಾಗುತ್ತಿವೆ ಪ್ರೀತಿಯ ಹೆಜ್ಜೆಗಳು. ಅರುಂಧತಿ ಎಲ್ಲಿ ಅಂತ ಹುಡ್ಕೋದು? ಫೋನ್ ಮಾಡಿದ್ರೆ ಕಾಸು. राम नाम सत्य है, राम नाम सत्य है, राम नाम सत्य है. ನೋವಿಗೂ ಸಾಲ ನೀಡುವ ಕಾಲ, ಪ್ರೇಮಿಯ ಬದುಕಲಿ ಬರಬಹುದು. ಏನ್ ಮಾಡೋದು ಇವಾಗ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾ, ಅವಳ ಮದುವೆ ನಡೀತಿ ಚೌಲ್ಟ್ರಿಲಿ ವಿಚಾರಿಸಿದ್ರೆ. हाँ बहन जी, 2 दिन के पहले अरुंधति नाम की एक लड़की की शादी हो रहा था ना, आपको पता है वो कहाँ पे है? हाँ, वो लड़की जो भाग गई थी ना. हाँ हाँ, वही लड़की. उस लड़की की शादी करके लेकर चले गए. हाँ? कहाँ? आपको उसकी एड्रेस पता है? यही रास्ते पे आखिरी घर उन्हीं का है. ನಾನು ಅಜಯ್ ಅಂತ. ಅಜಯ್ ಅಂದ್ರೆ ನೀನೇನಾ? ನಾನೇ. ಅರುಂಧತಿಯಲ್ಲಿ
ಪ್ಲೀಸ್ ಆಂಟಿ, ನಾನು ಅರುಂಧತಿ ನೋಡ್ಲೇಬೇಕು. ನಿಮಗ್ ಕೈ ಮುಗಿತೀನಿ. ಎಲ್ಲಿದ್ದಾಳೆ ಅವಳು? ಯಾಕಾಂಟಿ, ಏನಾಯ್ತು? ನಿಮ್ಮಿಬ್ರನ್ ಬೇರೆ ಮಾಡಿದ ಪಾಪಕ್ಕೆ ಆ ದೇವ್ರು ನಮಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅಂದ್ರೆ ನೀ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ನಾವು ವಿಲಾಸ್ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಬಿಟ್ವಿ. ಹಾಯ್ ಸ್ವೀಟ್ ಹಾರ್ಟ್, ವೆಲ್ಕಮ್ ಟು ಆರ್ ಪ್ಯಾಲೇಸ್. ಯೋರ್ ಕಿಂಗ್ ಇಸ್ ವೇಟಿಂಗ್ ಫಾರ್ ಯು. ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ನಿನ್ನ ಬ್ಯೂಟಿಗೆ ಬೋಲ್ಡ್ ಆಗಿ ನೀನೇ ನನ್ನ ಹೀರೋಯಿನ್ ಅಂತ ಫಿಕ್ಸ್ ಆದೆ. ಆದ್ರೆ ನೀನ್ ನನ್ನ ಸೈಡ್ಗೆ ಕರೆದು ನಿನ್ನ ಸ್ಟೋರಿ ಹೇಳಿ ನನ್ನನ್ನು ವಿಲನ್ ಮಾಡಕ್ ಟ್ರೈ ಮಾಡಿದೆ. ಅದೇ ಸ್ಟೋರಿಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟು ನಾನ್ ಹೀರೋ ಆದೆ. ನನ್ನ ಲೈಫಲ್ಲಿ ನೀನು ಯಾವತ್ತಿದ್ರೂ ವಿಲನ್ನೇ. ನನ್ನ ಅಜಯ್ ಸತ್ತ ಕ್ಷಣನೇ ನಾನು ಸತ್ತೋದೆ. ಈ ಸಮಯದಲ್ಲಿ ಸಾವಿನ ಮಾತು ಯಾಕೆ ಆಡ್ತೀಯ? ನನ್ನ ಜೊತೆ ನೀನು ಸುಖವಾಗಿರ್ತೀಯ. ನನ್ನ ಜೊತೆ ನೀನು ಸುಖವಾಗಿರ್ತೀನಿ ಅನ್ನೋದು ನಿನ್ನ ಭ್ರಮೆ. ಇನ್ಮೇಲಿಂದ 24/7 ನೀನ್ ನನ್ನ ಜೊತೆಲಿ ಇರ್ಬೇಕು. ಇರ್ತೀಯಾ? ಎಲ್ರೂ ನೈಟ್ ಮಾತ್ರ ಕೌಂಟ್ ಮಾಡಿದ್ರೆ ನಾನ್ ಡೇ ಅಂಡ್ ನೈಟ್ ಎರಡನ್ನೂ ಕೌಂಟ್ ಮಾಡ್ತೀನಿ. ಈ ಫಸ್ಟ್ ನೈಟ್ ನ ಬೆಸ್ಟ್ ನೈಟ್ ಮಾಡ. ನೀನು ಮದುವೆ ಆಗಿರೋದು ಮಾನಸಿಕವಾಗಿ ಸತ್ತೋಗಿರೋ ಒಬ್ಬ ವಿಧವೇನ ಅನ್ನೋದು ನೆನಪಿರ್ಲಿ. ಮೂಡ್ ನ ಡೈವರ್ಟ್ ಮಾಡಬೇಡ ಡಾರ್ಲಿಂಗ್. ಲೈಟ್ ನ ಆಫ್ ಮಾಡ್ಲಾ ಅಥವಾ ಆನ್ ಅಲ್ಲೇ ಇರ್ಲಾ? ಡೋಂಟ್ ಟಚ್ ಮೀ. ಮುಟ್ಟಬೇಡ ನನ್ನನ್ನ. ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ఇప్పుడు ఒప్పుకుంటే ఓకే, లేకపోతే రేపే. ಏನಾಯ್ತು ಮಗಳೇ? ಏನಾಯ್ತು ಹೇಳಮ್ಮ, ಏನಾಯ್ತು? ಅಯ್ಯೋ, ಮಾತಾಡ್ಬಿಟ್ಟ. ಏನಾಯ್ತು? ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಅಜಯ್ನ ಇವ್ರು ಕೊಂದ್ಬಿಟ್ಟು ಅಜಯ್ ಇಲ್ದೆ ನಾನ್ ಬದುಕಲ್ಲ. ಅದಕ್ಕೆ ವಿಷ ಕೊಡ್ತಿದ್ದೀನಿ ಪಾಪ. ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟಾರು? ನೀವು ನನಗೆ ಆ ಚಿಕ್ಕ ವಯಸ್ಸಿಂದಾನು ನಾನೇನಾದ್ರು ಕೇಳಕ್ ಮುಂಚೆನೆ ತಂದು ಕೊಡ್ತಿದ್ರಿ. ಆದ್ರೆ ಇದೊಂದು ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ಬಿಟ್ರಿ ಪಾಪ? ಅಜಯ್ ಬೇಕು. ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ಸಾರಿ ಪಾಪ. ಅರುಣಲ್ಲಿ ನಾನು ಮುಖ ನೋಡ್ಬೇಕು. ಈಗ ತಾನೇ ಅರುಣ ಸಂಸ್ಕಾರಕ್ಕೆ ಅಂತ ತಗೊಂಡೊಟ್ಟೋದ್ರು. राम नाम सत्य है, राम नाम सत्य है,